ಸಗುಣರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 20ನೇ ಪದ ಜೀವನಿ ವ್ಯವಸ್ಥೆಗಳೆಲ್ಲವನ್ನು ಪರಿಭಾವಿಸಿ ನೋಡಿರಿ ಬಂಧರಹಿತರಪ್ಪವರು ಅಂತ. ಈ ಪದ್ಯದ ಅಂದ್ರ ಜೀವನಿಗೆ ಆಗ್ತಕ್ಕಂಥ 7 ಅವಸ್ಥೆಗಳದಾವು. ಅವುಗಳ ವಿಚಾರ ಮಾಡಿ ನೋಡಿದ್ರೆ ನಾವು ಮುಕ್ತರಾಗ್ತೀವಿ ಅನ್ನುವಲ್ಲಿ 1ನೇ ನುಡಿಯಿಂದ ಅಜ್ಞಾನ ಅಂದ್ರೆ ಎದಕ್ಕಂತಾರೆ ಅದು ಹೇಳಿದ್ರು. ಆಮೇಲೆ 2ನೇ ನುಡಿಯಿಂದ ಆವರಣದ ಸ್ವರೂಪವನ್ನು ಹೇಳ್ಕೊಂಬಂದರು. 3ನೇ ನುಡಿಯಿಂದ ವಿಕ್ಷೇಪ ಅಂತ 3ನೇ ಅವಸ್ಥಾ ಹೇಳ್ಕೊಂಡು ಬಂದರು. ಆಮೇಲೆ 4ನೇ ನುಡಿಯಿಂದ ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಹೇಳ್ಕೊಂಡು ಬಂದರು. ಈಗ 5ನೇ ನುಡಿಯಿಂದ ಅಪರೋಕ್ಷ ಜ್ಞಾನದ ಬಗ್ಗೆ ಹೇಳ್ತಾರೆ. ಏನಂತಾರ? ಚಾರು ತತ್ವಮಸಿ ವಾಕ್ಯಾರ್ಥವನ್ನು ಸುವಿಚಾರಿಪುದರಿಂದೇ ಪ್ರತ್ಯಗಾತ್ಮನೆ ತಾನೆಂಬ ಸಾರನಿಷ್ಠೆಯಿಂದ ಉಳಿದ ಆವರಣ ಪೋಪುದು ಆರೈಯಲ್ ಅದು ಅಪರೋಕ್ಷ ಜ್ಞಾನವೆನಿಪುದು ಅಂತ ಹೇಳಿ. ಚಾರು ತತ್ವಮಸಿ ವಾಕ್ಯಾರ್ಥವನ್ನು ಸುವಿಚಾರಿಪುದೆಂದೇ ಅಂದ್ರೆ ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಶ್ವೇತಕೇತು ಅಂತಕ್ಕಂಥ ಶಿಷ್ಯನಿಗೆ ಉತ್ಕಾಲಕ ಋಷಿ ಬೋಧಮಯ ತತ್ವಮಸಿ ಕೇಳಿ. ತತ್ವಮಸಿ ಅನ್ನೋದು ಇದು ಮಹಾವಾಕ್ಯ. ಹಾಗೆ ವಾಕ್ಯ ಅಂತೂ ರಗಡದಾವ. ವಾಕ್ಯ ತಿಳ್ಕೊತಾರ. ಪದಗಳ ಸಮುದಾಯಕ್ಕೂ ವಾಕ್ಯ ಅಂತಾರೆ. ಪದ ತಿಳ್ಕೊಂತಾರ ಅಂದ್ರೆ ಅರ್ಥವಾಲ ವರ್ಣ ಅಥವಾ ಅರ್ಥವಾಲ ವರ್ಣ ಸಮುದಾಯಕ್ಕನ ಪದ ಅಂತಾರೆ. ಈ ಪದಗಳ ಸಮುದಾಯಕ್ಕನ ವಾಕ್ಯ ಅಂತಾರೆ. ಆ ವಾಕ್ಯಗಳು ವೇದದಲ್ಲಿ ಅನೇಕ ಅದಾವ. ಅಂದ್ರ ಅವಾಂತರ ವಾಕ್ಯನೂ ಅದಾವು, ಮಹಾವಾಕ್ಯನೂ ಅದಾವ. ಅವಾಂತರ ವಾಕ್ಯ ಅಂತ ಹೇಳ್ಕಂತಾರ ಜೀವ ಬ್ರಹ್ಮರ ಸ್ವರೂಪವನ್ನ ಪ್ರತ್ಯೇಕವಾಗಿ ಅಂದ್ರೆ ಭಿನ್ನ ಭಿನ್ನವಾಗಿ ತಿಳಿಸುವ ವಾಕ್ಯಗಳಿಗೆ ಅವಾಂತರ ವಾಕ್ಯ ಅಂತಾರ. ಅದು ಹೇಗ ಅಂತ ಕೇಳಿದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇದು ತತ್ಪದವನ್ನು ತಿಳಿಸ್ತಕ್ಕಂಥ ವಾಕ್ಯ ತೈತ್ತಿರೀಯ ಉಪನಿಷತ್ತಿನಲ್ಲಿ ಬರ್ತದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಆ ಬ್ರಹ್ಮ ಹೇಗದಂದ್ರೆ ಸತ್ಯ ಸ್ವರೂಪವಾಗಿ ಜ್ಞಾನ ಸ್ವರೂಪವಾಗಿ ಅನಂತ ಸ್ವರೂಪವಾಗಿ ಐತಿ ಅಂತ. ಇದನ್ನು ಬ್ರಹ್ಮನನ್ನ ತಿಳಿಸುವ ವಾಕ್ಯ ಐತಿ. ಕರೆ ಇದು ಅವಾಂತರ ವಾಕ್ಯ. ಯಾಕೆ ಅವಾಂತರ ವಾಕ್ಯ? ಒಂದನ್ನ ತಿಳಿಸುತ್ತೆ, ಬ್ರಹ್ಮನನ್ನ ಆಟ ತಿಳಿಸೈತಿ, ಆತ್ಮನ ಬಗ್ಗೆ ಏನು ಹೇಳಿಲ್ಲ. ಅದು ಇನ್ನು ಆತ್ಮನ ಬಗ್ಗೆ ಹೇಳದ್ದು ವೇದದಲ್ಲೈತೆ. ಏಷ ಹೃದ್ಯಂತರ್ಜ್ಯೋತಿ ಪುರುಷ. ಈ ಹೃದಯ ಪ್ರದೇಶದಲ್ಲಿ ಜ್ಯೋತಿ ಸ್ವರೂಪನಾಗಿ ಸ್ವಯಂ ಪ್ರಕಾಶ ಸ್ವರೂಪನಾಗಿ ಆತ್ಮನಿದ್ದಾನೆ ಅಂತ ಹೇಳೈತಿ. ಇದನ್ನು ಅವಾಂತರವಾಗಿ, ಯಾಕಂದ್ರೆ ಇದು ಬರೀ ಆತ್ಮನ ಬಗ್ಗೆ ಅಷ್ಟೇ ತಿಳಿಸೈತಿ. ಆ ಪರಮಾತ್ಮ ಅಥವಾ ಬ್ರಹ್ಮದ ಬಗ್ಗೆ ಹೇಳಿಲ್ಲ. ಆದ್ದರಿಂದ ಇದನ್ನು ಅವಾಂತರ ವಾಕ್ಯನೇ. ಅದಕ್ಕೆ
ಇನ್ನು ಮಹಾವಾಕ್ಯ ಅಂತ ಮಹಾವಾಕ್ಯ ಅಂದ್ರ ಅದು ಜೀವ ಬ್ರಹ್ಮರ ಏಕತ್ವವನ್ನು ಬೋಧಿಸ್ತಕ್ಕಂಥ ವಾಕ್ಯಕ್ಕೆ ಮಹಾವಾಕ್ಯ ಅಂತಾರ. ಈ ತತ್ವಮಸಿ ಅನ್ನೋದು ಮಹಾವಾಕ್ಯ ಅಂತ ಹೇಳಲ್ಪಟ್ಟದು. ಅದಕ್ಕೆ ಇದರಲ್ಲಿ ತತ್ವಂ ಅಸಿ ಅಂತ 3 ಪದಗಳದಾವ. ಅದಿಲ್ಲ, ತತ್ ತ್ವಂ ಅಸಿ ಅಂತ 3 ಪದಗಳೇನದಾವು. ತತ್ ಅಂದಾಗ ಸೃಷ್ಟಿ ಪೂರ್ವದಲ್ಲಿ ಈ ಜಗತ್ತು ಹುಟ್ಟೋದಕ್ಕಿಂತ ಮೊದಲು ಏನು ಸದ್ರೂಪ ಬ್ರಹ್ಮ ಇತ್ತು. ಸದೇವ ಸೌಮ್ಯದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಹೆಂಗೆ ಅದ ಚಂದೋಗಿ ಹೇಳೈತಿ. ಆ ಬ್ರಹ್ಮವೇ ತ್ವಂ ಅಂದ್ರ ನೀನು, ಅಸಿ ಅಂದ್ರ ಇದ್ದೀ ಅಂತ. ಅಂದ್ರ ಸೃಷ್ಟಿ ಪೂರ್ವದಲ್ಲಿದ್ದಂಥ ಆ ಸದ್ರೂಪ ಬ್ರಹ್ಮ ಏನಿತ್ತಲ್ಲ ಅದುವೇ ನೀನಿದ್ದೀ ಅಂತ ಅಲ್ಲಿ ಉದ್ಧಾರಕರು ಶ್ವೇತಕೇತುವಿಗೆ ಬೋಧ ಮಾಡ್ಯಾರ. ಅದನ್ನೇ ಈಗ ಉದಾಹರಣೆ ಪೂರ್ವಕವಾಗಿ ಹೇಳುವಲ್ಲಿ ಸೋಯಂ ದೇವದತ್ತ ಅಂತ ಉದಾಹರಣೆ ಕೊಡ್ತಾರೆ. ಅಂದ್ರ ಇಬ್ರು ಕಾಶಿಗೆ ಹೋಗಿದ್ರಲ್ಲ, ಅವರು ಅಲ್ಲಿ ಕಾಶಿ ಒಳಗ ಆ ರಾಜನ ಮೆರವಣಿಗೆ ಬರ್ಲಕತ್ತಿತ್ತು, ಕಾಶಿ ರಾಜನ್. ಅವರಿಬ್ರು ನಿಂತು ನೋಡಿದ್ರು, ರಾಜ ಅದನು, ಇವಂದು ಮೆರವಣಿಗೆ ನಡೆದದು. ಆಮೇಲೆ ಮುಂದೊಂದು 2-3 ವರ್ಷದ ನಂತರ ಮತ್ತೊಬ್ಬ ರಾಜ ಬಂದು ಅಲ್ಲಿ ಮಾಡಿರ್ಬೇಕು ಬೇಡ, ಅವಂಗ ವೈರಾಗ್ಯ ಬಂದ ನಿಜಗುಂಡ್ರ ಗತೆ ರಾಜ್ಯವನ್ನು ಬಿಟ್ಟು ಅವನು ಸನ್ಯಾಸಿ ಆಗಿರ್ಬೇಕು. ಅವ ಇಲ್ಲಿ ಬಂದಿದ್ದ. ಇಲ್ಲಿ ಬಂದಾಗ ಅವಾಗ ಅವ ಒಬ್ಬ ನೋಡಿದ ಮುಖ ನಾವು ಕಾಶಿಗೆ ಹೋದಾಗ ನೋಡಿದ ರಾಜನೇ ಇವ ಅಂಥೇಳಿ ಅವನ ಜೋಡಿ ಮತ ಬಿದ್ದಲ್ಲ. ಅವನ್ನ ಕರೆದಿಲ್ಲ, ಬಾಯ್ ನೋಡು ಅವನು ಯಾರು ಗೊತ್ತದ, ನೀವು ಸಾಧು ಯಾರ ಸಾಧು ಅದನ್ನು ಮತ್ತಾರದಾರ ತವ ಅಲ್ಲಲ್ಲ, ನೀವು ಯಾರು ನಿಪ್ಪ ಬರೋಬರಿ ನೋಡಿದಾರ ಏನ್ರಿ ನೆನಪಾಕತ್ತೇನ? ಏನಿಲ್ಲ, ಅವನು ಸಾಧು ಅದಾನ. ಹೋದ ವರ್ಷ ನಾವು ಕಾಶಿಗೇನು ಹೋಗಿದ್ವಲ್ಲ, ಅವಾಗ ಅಲ್ಲಿ ಮೆರವಣಿಗೆ ಬಂದಿತ್ತಲ್ಲ ರಾಜ ಅಂದ, ನಮಗೆ ಹಾದಿ ಕಟ್ ಮಾಡಿ ನಿಂದಿರ್ಸಿದ್ರು ಬಾಳತನ ಹೋಗಿ ಕೊಟ್ಟಿದ್ದಿಲ್ಲ ನೋಡು, ಅದ ರಾಜನ ಇವ ಅಂದ. ಏನು ಮಾತಾಡ್ತೀವಿ ಹುಚ್ಚ, ಅವ ರಾಜ ಎಲ್ಲಿ, ಇವ್ ಭಿಕ್ಷುಕ್ ಎಲ್ಲಿ? ಅದು ಕಾಶಿ ದೇಶ, ಇದು ಕರ್ನಾಟಕ ದೇಶ. ಅದು ಹೋದ ವರ್ಷ ಭೂತ ಕಾಲ, ಇದು ವರ್ತಮಾನ ಕಾಲ. ಅವ ಇವ ಹೆಂಗೆ ಆಗ್ಲಕ್ಕೆ ಬರ್ತೈತಿ ಅಂತ ಅಂದ ಅವ. ಆವಾಗ ನೋಡಪ್ಪ, ಇವ ಅವನ ಅದಾನ, ನೀ ಅದನ್ನೆಲ್ಲ ಗೋಳೆ ಮಾಡ್ಕೊಂಡು ಬಿಡು. ನೀ ಅದನ್ನ ಏನು ಅದು ಅವನು ರಾಜ ಇದ್ದ, ಇವು ಭಿಕ್ಷುಕ ಸನ್ಯಾಸಿ ಇದಾನ ಅನ್ನೋದನ್ನು ಬಿಡು. ಅದು ಕಾಶಿಯಾಗಿತ್ತು, ಇದು ಕರ್ನಾಟಕದಾಗ ಐತಿ ಅನ್ನೋದು ಬಿಡು. ಆಯ್ತ, ಅದು ಭೂತಕಾಲ, ಹೋದ ವರ್ಷ ಈ ವರ್ಷ ಅನ್ನೋ ಕಾಲವನ್ನು ಬಿಡು. ಅವನು ಮಾರಿ ನೋಡು, ಮಾರಿ ಅವನ ಮುಖ ನೋಡಿದೆ ಅಂದ್ರೆ ಆ ಪಿಂಡ್ ಏನದಲ್ಲ ದೇಹ, ಅದನ್ನ ಅಟ್ಟ ನೋಡ, ಅವನ ನೋಡಿ ಅಂತ ಹೇಳ್ದ. ಆದ್ರೆ ಈ ರೀತಿ ಹೇಳಿದಾಗ ಅವೆಲ್ಲ ಬಿಡ್ಬೇಕ, ಹೌದಿಲ್ಲ? ಇಲ್ಲಂದ್ರ ರಾಜ ಇವಂಗಕ್ಕನ ಅಂತ, ಅವ ರಾಜ ಇವ ಭಿಕ್ಷುಕ. ಮತ್ತು ಅದು ಕಾಶಿ ದೇಶ, ಇದು ಕರ್ನಾಟಕ ದೇಶ, ಅದು ಭೂತಕಾಲ ವರ್ತಮಾನ ಕಾಲ ವಿರೋಧ ಆಕ್ಕಾವ. ಅದಕ್ಕೆ ಅವನ್ನ ವಾಚ್ಯಾರ್ಥದಿಂದ ಬಿಡು, ಲಕ್ಷ್ಯಾರ್ಥದಿಂದ ಆ ಪುರುಷನನ್ನು ಅಷ್ಟೇ ಗ್ರಹಣ ಮಾಡು.
ನೋಡು ಅವನ ಮುಖ ಅವನು ಬರೋಬರಿ ಅವನ ಅದಾನಿಲ್ಲ ಪಿಂಡ ಈ ದೇಹ ಅದ ಐತಿ ಇಲ್ಲೋ ಹೌದು ಅವಾಗ ಹಿಂಗೆ ಈ ರೀತಿ ಅಲ್ಲಿ ಭಾಗತ್ಯಾಗ ರಕ್ಷಣೆಯಿಂದ ವಿರೋಧಾಂಶವನ್ನು ಏನು ಮಾಡ್ಬೇಕಾಕತಿ ತ್ಯಾಗ ಮಾಡ್ಬೇಕಾಕತಿ. ಅವಿರೋಧವಾದ ಈ ದೇಹ ಅಲ್ಲಿನ ಮಹಾವಾಕ್ಯದಲ್ಲಿ ತತ್ಪದ ವಾಕ್ಯದಲ್ಲಿ ಈಶ್ವರದನ್ ಅವ ಸರ್ವಜ್ಞ ಸೃಷ್ಟಿಕರ್ತ ಅವ ಪರಮಾತ್ಮ. ಮತ್ತು ನಾವೊಬ್ಬ ಕ್ಷುಲ್ಲಕ ಜೀವ ಅದೇನೆ, ನಾ ಅಲ್ಪಜ್ಞ ಅದೇನೆ, ಪರಿಚಯನ ಅದೇನೆ, ಅವ ಪರಿಪೂರ್ಣ ಅದಾನ. ಆ ಪರಮಾತ್ಮ ನಾ ಹೆಂಗೆ ಆಗ್ಲಾಕ್ ಬರ್ತೈತಿ ಅಂತಂದಾಗ ಅದಾಯ್ತಪ್ಪ, ನೀ ಅದನ್ನೆಲ್ಲ ಬಿಡು ಅಂದ್ರೆ ಉಪಾಧಿಗಳನ್ನು ಬಿಡು. ಮಾಯಾ ಪರಮಾತ್ಮನಿಗೆ ಸರ್ವಜ್ಞತ್ವ ಅದರಿಂದ ಬಂದದ, ಮಾಯಾ ಉಪಾಧಿಯಿಂದ ಬಂದದ. ನನಗೆ ಅಲ್ಪಜ್ಞತ್ವ ಎದಕ್ಕೆ ಬಂದದ? ಸ್ವಾಶ್ರಯ ವ್ಯಾಮೋಹಕರಿ ಅವಿದ್ಯ, ಸ್ವಾಶ್ರಯ ಅವ್ಯಾಮೋಹಕರಿ ಮಾಯಾ. ಇವು ಮಾಯಾ ಅವಿದ್ಯ ಎರಡೂ ತೆಗೆದುಗಿ. ಹೆಂಗ ಉದಾಹರಣೆಯಲ್ಲಿ ಒಬ್ಬ ಕುರಿ ಕಾಯವದನ, ಒಬ್ಬ ರಾಜ ಅದ, ಹೌದಿಲ್ಲ? ಕುರಿ ಕಾಯವನ ಹತ್ತರ ನೋಡಿದ್ರೆ ಅವನದೊಂದು ದೊಡ್ಡ ಪಟ್ಕ ಸುತ್ತಾನ, ರುಂಬಾಲ, ಕಾಂಬಳಿ, ಕೈಯಾಗ ಬಡಿಗಿ ಮತ್ತು ಹಿಂಗೆಲ್ಲ ಅವಂದೈತಿ. ಆ ರಾಜನ ಮತ್ತು ಇವನು ಹಿಂಡ ಕುರಿಗಳದಾವ, ಅವನ ಹಿಂಡೇನೋ ಸೈನ್ಯ ಐತಿ, ಮತ್ತು ಅವನ ರಾಜ ಪೋಷಕ, ಅವನು ತಲವಾರ್, ಖಡ್ಗ, ಮುಕುಟ, ಕಿರೀಟ, ಇವು ಎಲ್ಲ. ಇನ್ನು ಆ ರಾಜ ಈ ಕುರಿ ಕಾಯವ ಹೆಂಗೆ ಆಗ್ಲಕ್ಕ ಬರ್ತೈತಿ? ಇಬ್ರು ಒಂದ ಅಂದ್ರೆ ನಕ್ಕಾರ ಅಂತ ಹಿಂಗತ್ತಾರ. ನೀ ಹೆಂಗೆ ಬೇಡ, ಈಗ ಅವನ ಕಿರೀಟನೂ ತೆಗಿ, ಇವನು ಪಟ್ಕಾನೂ ತೆಗಿ, ಅವನು ಬಡಿಗೆನೂ ತೆಗಿ, ಇವನು ಖಡ್ಗನೂ ತೆಗಿ. ಇನ್ನು ರಾಜ ಪೋಷಕ ಅವನು ಎಲ್ಲ ತೆಗದ, ಕುರಿನೂ ಬಿಡು, ಆ ಕಡೆ ಸೈನ್ಯವನ್ನು ಬಿಡು, ಇಬ್ಬರನ್ನು ಸುಮ್ಮೊಂದು ತಾವೆಲ್ ಸುತ್ತಿಕ್ಯ ಬರ್ಮೆಯಿಂದ ತಂದು ಇಲ್ಲಿ ನಿಂದಿಸ್ರಿ ಇಬ್ಬರನ್ನು. ಯಾರು ಇವ್ರ ಹತ್ಕ? ಇವ್ರು ಯಾರಪ್ಪ ಅಂದ್ರೆ ಮನುಷ್ಯರ್ದಾರ, ಮತ್ತಾರ್ದಾರ? ಅದು ಅವಾಗೇನ್ರ ಭೇದ ಕಾಣ್ತೇನೆ? ಏನು ಭೇದಿಲ್ಲ. ಆ ರೀತಿ ಇಲ್ಲಿ ಆ ತತ್ಪದ ವಾಚ್ಯವಾಗಲ್ಪಟ್ಟಂಥ ಈಶ್ವರನಲ್ಲಿ ಮಾಯಾದಿ ಸರ್ವಜ್ಞತ್ವಾದಿ ಇವೆಲ್ಲ ಅದಾವು. ಅವನು ಬಿಡಬೇಕು. ತತ್ಪದ ಲಕ್ಷ್ಯ ಏನದು? ಬ್ರಹ್ಮ ಐತಲ್ಲ, ಈಶ್ವರ ಸಾಕ್ಷಿ. ಆ ಬ್ರಹ್ಮನನ್ನ ಲಕ್ಷಾರ್ಥದಿಂದ ಗ್ರಹಣ ಮಾಡಬೇಕು. ಇಲ್ಲಿ ಜೀವನಲ್ಲಿ ತ್ವಂಪದ ವಾಚ್ಯದಲ್ಲಿ ಈ ಅವಿದ್ಯಾದಿ ಉಪಾದಿಯಿಂದ ಕುಡ್ಕೊಂಡ ಈ ಜೀವ ಅಲ್ಪಜ್ಞತ್ವಾದಿ ಅವಿದ್ಯೆಯಿಂದ ಬಂದವು. ಈ ಅವಿದ್ಯೆಯ ಧರ್ಮಗಳಾಗಲ್ಪಟ್ಟ ಈ ಅಲ್ಪಜ್ಞತ್ವಾದಿ ಇವು ಎಲ್ಲ ಬಿಡು, ಪರಿಚ್ಛಿನ್ನಾದಿ ಇವೆಲ್ಲ ಬಿಟ್ಟು ಕೇವಲ ತ್ವಂಪದ ಲಕ್ಷಾರ್ಥ ಏನೈತಲ್ಲ, ಕೂಟಸ್ಥ ಸಾಕ್ಷಿ ಪ್ರತ್ಯೇಗಾತ್ಮ ಅನ್ನೋದೇನೈತಿ, ಅದನ್ನ ಅಷ್ಟ ಲಕ್ಷಾರ್ಥದಿಂದ ಗ್ರಹಣ ಮಾಡು. ಹಿಂಗೆ ಬಿಡು, ತ್ಯಾಗ, ಭಾಗ ಮಾಡು, ತ್ಯಾಗ ಮಾಡು, ಗ್ರಹಣ ಮಾಡು. ಹೀಗೆ ಮಾಡಿದಾಗ ಅವಿರೋಧವಾದ ಲಕ್ಷಾಂಶಗಳನ್ನು ಸ್ವೀಕರಿಸಿದಾಗ ಪ್ರತ್ಯೇಗಾತ್ಮನಾದ ನಾನು ಆ ಪರಬ್ರಹ್ಮ ಸ್ವರೂಪವೇ ಇದ್ದೇನೆ. ಯಾಕೆ ಲಕ್ಷಾರ್ಥದಲ್ಲಿ ವಿರೋಧ ಇಲ್ಲ. ಲಕ್ಷಾರ್ಥದಲ್ಲಿ ಆಗಲೇ ನಾ ಹಿಂದಕ್ಕೊಮ್ಮೆ ಹೇಳಿದ್ದೆ, ತೆಂಗಿನಕಾಯಿ ಹೊಡೆದ್ರೆ ಹೋಗಿ ದೇವರಿಗೆ 2 ಹೋಳ ಆಯಿತು. ಆಚೆ ಕಡೆ ಹೋಳಿನೊಳಗಿಂದ ಪರಟೆಯನ್ನ ತೆಗೆದು ಉಗಿಯೋದು, ಕೊಬ್ಬರಿ ಗ್ರಹಣ ಮಾಡೋದು. ಈಚೆ ಕಡೆ ಪಾರ್ಟಿ ಒಳಗಿಂದೂ ಕೊಬ್ಬರಿ ತಕ್ಕೊಳ್ಳೋದು, ಪಾರ್ಟಿ ಉಗಿಯೋದು. 2 ಕೊಬ್ಬರಿ ವಿರೋಧಕ್ಕವು ನಾವು. ಈ ರೀತಿ ಲಕ್ಷಾರ್ಥಗಳನ್ನೆರಡನ್ನು ಕೂಡಿಸಿದಾಗ
ಆ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಹಿಂಗ ಅಪರೋಕ್ಷ ಜ್ಞಾನ ಆಗುತ್ತದೆ. ಈಗಿನ ಒಂದು ತತ್ವಮಸಿ ಮಹಾವಾಕ್ಯದ ಅರ್ಥ ಹೇಳಿದೆ. ಅದು ಈ ತತ್ವಮಸಿ ಮಹಾವಾಕ್ಯಕ್ಕನ ನಾ ಸಿದ್ಧಾರೂಢರ ಮಾಸಿಕ ಪತ್ರಿಕೆ ಲೇಟ್ ಬರ್ತೀನಿ. ಅದು 2 ವರ್ಷ ಆಗಿ 3ನೇ ವರ್ಷ ಚಾಲು ಐತಿ, ಇನ್ನೂ ಮುಗುದಿಲ್ಲ. ಏನು ಮುಗಿತೈತಿ ನೋಡೋಣ. ಅದಕ್ಕೆ ತತ್ವಮಸಿ ಅಂದ್ರೆ ಏನು ಇಟ್ಟ ಹಾ, ಅದಕ್ಕೆ ಈ ರೀತಿ ಈಗ ಮಜ್ಗಿ ಲೆಕ್ಕದಂಗೆ ಹೇಳೋದು. ಮಜ್ಗಿ ಲೆಕ್ಕದಂಗೆ ಅಂದ್ರೆ ಒಬ್ಬ ಹೆಣ್ಮಗಳಿಗೆ ರಾಮಾಯಣ ಹೇಳ್ತಿದ್ರ ಅಂತ ಆಕಿ ರಾಮಾಯಣ ಹೇಳ್ತಿದ್ರು. ಬ್ಯಾಸಿಗ್ಯಾಗ ಒಬ್ಬ ಮನೆಯೊಳಗೆ ಎಮ್ಮೆ ಹೈನ ಆಕಳ ಇದೆ ಎಲ್ಲ ಇದ್ದು ಮಜ್ಗಿ ಕುಡಿಬೇಕಂತ ಆಕಿ ಹೋದ್ರು. ಆ ಹೆಣ್ಮಗಳಿಗೆ ಈಕಿ ರಾಮಾಯಣ ಹೇಳ್ತಾಳು ಅನ್ನೋದು ಕೇಳಿದ್ರ ಈಕಿ ಹೋಗಿ ಮನೆ ಮುಂದೆ ಹಾಕ್ಕೊಳ್ಳಿ, ಹಾ ಬಾರ ಯವ್ವ ಬಂದು ಬೇಸಿ ಆಯ್ತು, ನಾನೇ ಭೇಟಿ ಆಗಾಕಿದ್ನಿ, ನೀನೇ ಬಂದು ಬೇಸಿ ಆಯ್ತ. ಯಾಕ ಇಲ್ಲ ನೀ ರಾಮಾಯಣ ಹೇಳ್ತಿ ಅಂತೇಳಿ ನನಗೆ ಸುದ್ದಿ ಐತಿ ಕೇಳಿದ್ನ, ಅದಕ್ಕೆ ಮತ್ತು ನೀನಾಗೆ ಬಂದೆ, ನಾ ಮಜ್ಜಿಗೆಗೆ ಬಂದೇನಿ ಈಗ ಅಂದ್ರೆ ಆಕಿ ಮಜ್ಜಿಗೆಗೆ ಬಂದೇನಿ, ಮಜ್ಜಿಗೆ ಕೊಡುವನು. ಹಂಗಿಲ್ಲ, ನೀ ರಾಮಾಯಣ ಹೇಳಿದಾಗ ಮಜ್ಜಿಗೆ ಕೊಡ್ತೇನೆ ನಾನು. ಆಕೆ ಅಂದ್ರು ರಾಮಾಯಣ ಹೇಳೋದು ಈಗ ನಿತ್ತ ಇಲ್ಲಿ ಅದು ಏಸು ದಿನ ಏನು ಸುದ್ದಿ ಎಲ್ಲ ಆಯ್ತು. ಹಂಗಾರೆ ಹೇಳ್ತೇನೆ ಕೇಳಂಗಾರ. ಏನು ದಶರಥನ ಕಂದ ರಾವಣನ ಕೊಂದ, ಸೀತೆಯನ್ನು ತಂದ, ಸಾಮಜ್ಞ ಅಂತ ಮುಗಿತ ರಾಮಾಯಣ. ಹಿಂಗೆ ಈಗಿಟ್ಟು ತನ ಹಂಗೆ ಹೇಳಿ ಆಯ್ತು. ಈ ರೀತಿ ಆ ತತ್ವಮಸಿ ಮಹಾವಾಕ್ಯದಿಂದ ಆ ಅಪರೋಕ್ಷ ಪರಬ್ರಹ್ಮದ ಅಪರೋಕ್ಷ ಜ್ಞಾನವೇ ಆಗ್ತದೆ. ವೇದ ತಾತ್ಪರ್ಯ ರೂಪ ಈ ನಿಶ್ಚಯಾರ್ಥದಿಂದ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಅಪರೋಕ್ಷ ಜ್ಞಾನ ಆಗ್ತದೆ. ಆದರೆ ಇಲ್ಲೊಂದು ಮಾತು ಏನದು, ಇಲ್ಲಿ ಇವ್ರ ಟೀಕಾ ತಾತ್ಪರ್ಯಲ್ಲಿ ಅದರದ್ದೇನು ಕ್ಲಿಯರ್ ಇಲ್ಲ. ಆದ್ರೆ ಚಾರು ತತ್ವಮಸಿ ವಾಕ್ಯಾರ್ಥವನ್ನು ಸುವಿಚಾರಿಪುವುದರಿಂದೇ ಪ್ರತ್ಯಗಾತ್ಮನೆ ತಾನೆಂಬ ಸಾರನಿಷ್ಠೆಯಿಂದ ಉಳಿದ ಆವರಣ ಪೋಪುದು ಅಂತ ಹೇಳಿದರು. ಏನಂದ್ರು, ಚಾರು ತತ್ವಮಸಿ ವಾಕ್ಯಾರ್ಥವನ್ನು ಸುವಿಚಾರಿಪುವುದರಿಂದೇ ಅಂದರು. ಅಂದ್ರೆ ಚಾರು ತತ್ವಮಸಿ ಅಂದ್ರ ಮನೋಹರವಾದಂಥ ಈ ತತ್ವಮಸಿ ಮಹಾವಾಕ್ಯವನ್ನ, ಈ ವಾಕ್ಯದ ಅರ್ಥವನ್ನ ಏನ್ ಮಾಡುವುದು, ಸುವಿಚಾರಿಪುವುದರಿಂದೇ ಅಂತ ಹೇಳಿದ್ದರಿಂದ ಇಲ್ಲಿ ಒಂದು ಮಾತು ಗರ್ಭಿತ ಐತಿ ಅಂತ ಕಂಡು ಬರ್ತೈತಿ. ಏನೈತಿ, ತತ್ವಮಸಿ ಮಹಾವಾಕ್ಯವನ್ನ ವಾಕ್ಯಾರ್ಥವನ್ನು ಕೇಳುವುದರಿಂದ ಅಂತ ಅಂದಿದ್ರೆ ಅದೊಂದು ಬೇರೆಕ್ಕಿತ್ತು. ಸುವಿಚಾರಿಪುವುದರಿಂದ ಅದು ಪದ ಇಟ್ಟಾಗ ಅಂದ ಮೇಲೆ ಇದರಲ್ಲಿ ಸ್ವಲ್ಪ ವಾದ ಐತಿ. ಏನೈತಿ, ವಾದ ಐತಿ. ವಾದ ಅಂದ್ರೆ ಜಗಳ ಅಲ್ಲ. ಅಂದ್ರ
ಸಂಕ್ಷೇಪ ಶಾರೀರಿಕಾರ ಸರ್ವಜ್ಞಾತ್ಮ ಮುನಿಗಳು ತತ್ವಮಸಿ ಮಹಾವಾಕ್ಯ ಐತಲ್ಲ, ಈ ತತ್ವಮಸಿ ಮಹಾವಾಕ್ಯವನ್ನ ಕೇಳಿದ್ರೆ ಅಪರೋಕ್ಷ ಜ್ಞಾನ ಆಕೈತಿ ಅಂತ ಅವ್ರು ಹೇಳ್ತಾರೆ. ಆದ್ರೆ ವಿದ್ಯಾರಣ್ಯರು ಸುವಿಚಾರಿಪುದರಿಂದೇ ಅಂತ, ಅಂದ್ರೆ ಕೇವಲ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಗುವುದಿಲ್ಲ ತರ. ಇವರು ಆಕಾಯ್ತೈತಿ ಇವ್ರ ತರ ವಿದ್ಯಾರಣ್ಯರು ಪಂಚದಶಿಕಾರ ಆಗೋದಿಲ್ಲ ತರ. ಆಗುವುದಿಲ್ಲ ಅಂದ್ರೆ ಮತ್ತೇನಾಗತ್ತೆ, ಏನಾಗತ್ತೆ ಅಂದ್ರೆ ಪರೋಕ್ಷ ಜ್ಞಾನ ಆಗತ್ತೆ, ಅಪರೋಕ್ಷ ಆಗುವುದಿಲ್ಲ. ಹ ಮತ್ತೆ ಮಹಾವಾಕ್ಯದಿಂದ ಆಗುವುದಿಲ್ಲ ಅಂದ್ರೆ ಮತ್ತೆ ಎದರಿಂದ ಆಕತಿ ಅಂದ್ರೆ ಇವ್ರಂತಾರು, ಒಂದು ವೇಳೆ ನೀವು ಹೇಳಿದ ಪ್ರಕಾರ ಕೇವಲ ಮಹಾವಾಕ್ಯ ಇಷ್ಟರಿಂದ ತತ್ವಮಸಿ ಮಹಾವಾಕ್ಯದಿಂದಲೇ ಅಪರೋಕ್ಷ ಜ್ಞಾನ ಆಗ್ತಿತ್ತಂದ್ರ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆತ್ಮಾವಾ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳ್ಕೊಂಡ್ ಬಂದಾರ. ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಏನ್ ಹೇಳಿದ, ಆತ್ಮಾವಾ ಅರೇ ದ್ರಷ್ಟವ್ಯ ಅಂದ್ರ ಆತ್ಮನನ್ನು ಕಾಣಬೇಕು, ನೋಡ್ಬೇಕು. ಹೆಂಗ ನೋಡ್ಬೇಕು? ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಹೀಗೆ ಮಾಡಿದಾಗ ಆ ನಂತರ ಆತ್ಮ ಸಾಕ್ಷಾತ್ಕಾರ ಆಗುತ್ತದೆ. ಆವಾಗ ಆತ್ಮನನ್ನು ಕಾಣಲಿಕ್ಕೆ ಬರ್ತದ ಅತ್ತ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ಹೇಳ್ಯಾರ. ಮತ್ತು ನಿಮ್ಮ ಮಾತನ್ನ ಜರ್ ಒಂದು ವೇಳೆ ನಂಬಿದ್ದಾದ್ರೆ ಅದು ಹೇಳಿದ್ದು ವ್ಯರ್ಥ ಆಕೈತಿ. ಅಲ್ಲಿ ಶ್ರೋತವ್ಯೋ ಮಂತವ್ಯೋ ಅದನ್ನೇ ಅದೇ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತನ ನಿಜಗುಂಡ್ರು ಕಿಂ ಕೃತವಾನ್ ಪರಮಾನುಭವಬೋಧೆ ಗ್ರಂಥಂ ಕೃತವಾನ್. ಪರಮಾನುಭವಬೋಧೆ ಅಂತ ಗ್ರಂಥವನ್ನು ರಚನೆ ಮಾಡ್ಯಾರ, ಅದನ್ನ ಕನ್ನಡದಾಗ. ಅಂದಮೇಲೆ ಅವರು ಇದೇ ಮಾತನ್ನ ಟ್ರಾನ್ಸ್ಲೇಷನ್ ಏನಂತ ಮಾಡ್ಯಾರ ಅಂದ್ರೆ, ನೆರೆ ಕೇಳು ಕೇಳ್ದುದನ್ ಅರಿದುದನ್ ಒಮ್ಮೆಯೂ ಮರೆಯದಿರು ಗುರು ಪೇಳದ ತೆರದಳು ಅಂತ ಹೇಳ್ಯಾರ. ನೆರೆ ಕೇಳು, ಚೆನ್ನಾಗಿ ಶ್ರವಣ ಮಾಡು, ಕೇಳ್ದುದನ್ ಅರಿ ಅಂದ್ರೆ ಮನನ ಮಾಡು, ಅರಿದುದನ್ ಒಮ್ಮೆಯೂ ಮರೆಯದಿರು. ಈ ರೀತಿ ನಿಧಿಧ್ಯಾಸನ ಅಂದರೆ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಹೇಳೋದ್ರಿಂದ ಶ್ರವಣ ಮಾಡ್ಬೇಕು, ಶ್ರವಣ ಮಾಡಿದ್ದನ್ನ ಮನನ ಮಾಡ್ಬೇಕು, ಮನನ ಮಾಡಿದ್ದನ್ನ ನಿಧಿಧ್ಯಾಸನ ಮಾಡ್ಬೇಕ. ಆವಾಗ ಜ್ಞಾನ ಆಕೈತಿ. ಈಗ ದನಗಳದಾವಲ್ಲ, ದನ ಅಂದ್ರೆ ಎಮ್ಮಿ ಆಕಳು ಇವೆಲ್ಲ ಅವು ಏನ್ ಮಾಡ್ತಾವು? ಮೇವು ತಿಂತಾವ, ಹೌದಿಲ್ಲ? ತಿಂದಂತ ಹುಲ್ಲನ್ನ ಅವು ಜರ್ ಮೆಲಕ್ ಆರಿಸಲಿಲ್ಲ ಅಂದ್ರೆ ಹಂಗ ಪಾಸ್ ಆಕೈತೆ, ವಚನ ಆಗುದಿಲ್ಲ, ಹಂಗ ಪಾಸ್ ಆಕೈತೆ. ಅದಕ್ಕೆ ಅದು ಚಂತನಕ ತಿಂದದ್ದನ್ನ ಇಲ್ಲಿ ಕಟ್ತಾರಲ್ಲ ತಂದ, ಅಲ್ಲಿ ಕೂತ್ ಮಾಡಿ ಬಾಯಿಲ ಒಂದು ಸಾವನು ವರಿತೈತಿ. ಅದನ್ನ ಮತ್ತೆ ತಿರುಗಿಸ್ಕೋತೈತಿ, ಅದನ್ನ ತಿರುಗಿಸ್ಕೋತದ, ತಿರುಗಿಸಿ ಅದನ್ನ ಸಣ್ಣಾಗಿ ಹೊರಿತದ. ಮೆಲಕ್ ಹಾಕೋದು ಅಂತಾರ. ಹಿಂಗ ಮೆಲಕ್ ಹಾಕಿದ ನಂತರನ ಅದು ಅದಕ್ಕೆ ಪಚನ ಆಗಿ ಅದಕ್ಕೆ ಹಿತ ಆಯ್ತು.
ಮತ್ತು ಈ ರೀತಿ ಇಲ್ಲೇನು ನಾ ಹೇಳಿದ್ದೇವೆ ಅದನ್ನು ನೀವು ಕೇಳಿದ್ದೀರ. ಅದ್ರ ಜೊತೆ ಈಗೆಲ್ಲ ಆಟ ತುಂಬ ತಿಂದಂಗಾಗೈತಿ. ಮತ್ತು ಅದನ್ನು ನೀವು ಹಿಂದಿಗಡೆ ಮನನ ಮಾಡಬೇಕು. ಮನನ ಮಾಡಿ ನಂತರ ಒಂದು ನಿಶ್ಚಯಕ್ಕೆ ಬರಬೇಕು. ಅಂತೂ ಒಟ್ಟಿನಲ್ಲಿ ಇದರ ತಾತ್ಪರ್ಯ ಏನು ಒಂದು ನಿಶ್ಚಯಕ್ಕೆ ಬರಬೇಕು. ಅದನ್ನು ಆ ಪರಮಾತ್ಮನೇ ನಾನಿದ್ದೇನೆ, ಅದ್ಯಾಂಗ ಹಿಂಗ ಅದು ಎಲ್ಲ ವಿರೋಧಿ ಅವು ಎಲ್ಲ ಮನನದಿಂದ ದೂರ ಮಾಡಿ ಕಡೆಗೆ ನಿಶ್ಚಯಕ್ಕೇನು ಬಂದಿರ್ತಾನ, ಆ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಅರ್ಥ ಐತಿ ಅಂತೇಳಿ ಆ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಅಹಂ ಬ್ರಹ್ಮಾಸ್ಮಿ ಅಂತ ನಿಧಿಧ್ಯಾಸನ ಮಾಡಬೇಕು. ನಿಧಿಧ್ಯಾಸನ ಅಂದ್ರೆ ಅಲ್ಲೆಲ್ಲ ಮೂರಕ್ಕೂ ಒಂದೊಂದು ವಿಚಾರ ಸಾಗರದಲ್ಲಿ ಹೇಳ್ಕೊಂಬಂದ. ಶ್ರವಣ ಮಾಡಬೇಕು ಅಂದ್ರೆ ನಾವು ಸಾಮಾನ್ಯ ಕೇಳೋದು ಅಂತಿತ್ತ ತಿಳ್ಕೊಂಡ್ರಿ. ಆಯ್ತಾ? ಕೇಳೋದು ಅಂದ್ರೆ ಅದು ಬರೀ ಅಟ್ಟ ಕೇಳೋದಲ್ಲ, ಅದಕ್ಕೆ ಅರ್ಥ ಹೌದಿಲ್ಲ. ಮತ್ತು ಕೇಳೋದಂದ್ರೆ ತತ್ವಮಸಿ ಯಾರು ಕೇಳಿಲ್ಲ? ಎಲ್ಲರೂ ಕೇಳ್ಯಾರ. ಎಲ್ಲರೂ ಕೇಳ್ಯಾರ. ಇಲ್ಲಿ ಶಾಸ್ತ್ರ ಎಲ್ಲಿ ಕೇಳಕ್ ಬಂದಿಲ್ಲ ಅವ್ರ ಅಂದ್ರೆ ಉತ್ತಮರಿಗೆ ನಿಜ ತತ್ವಮಸಿ ಮಹಾವಾಕ್ಯವ ಬೋಧಿಸಿರಿ ಅಂತೇಳಿ ಸಿದ್ಧಾರೂಢರು ಮಂಗಳಾಚರಣೆ ಎಲ್ಲರೂ ಕೇಳ್ಯಾರಿಲ್ಲ? ಕೇಳ್ಯಾರ. ಮತ್ತು ಅದ್ರಾಗ ಒಂದು ಅಲ್ಲ ಅದು. ಅದಕ್ಕಾಗಿ ಎಲ್ಲರೂ ಕೇಳಿದ್ರೆ ಜ್ಞಾನ ಆಯ್ತೇನೆ ಎಲ್ಲರಿಗೆ? ಇಲ್ಲ. ಯಾಕಾಗಿಲ್ಲ? ಅದ ಕೇಳೋದಂದ್ರೂ ಕೂಡ ಅದರ ಪೂರ್ಣ ಶ್ರವಣ ಅಲ್ಲದು, ಸುಮ್ಮ ಕಿವಿ ಮೇಲೆ ಹಾರೋಗೈತೆ. ಅದು ಷಡ್ವಿಧ ಲಿಂಗಗಳಿಂದ ಶ್ರವಣ ಆಗಬೇಕು ಅಂತ ಹೇಳಿ ಏನಾಗಬೇಕು? ಉಪಕ್ರಮೋಪಸಂಹಾರಭ್ಯಾಸೋ ಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ. ವರ್ಷಾನುಗಟ್ಲೆ ಶ್ರವಣ ನಡೀತಾವ. ಯಾಕೆ ನಡೀತಾವ? ಎಲ್ಲ ಥರದಿಂದನೂ ಅದನ್ನ ಇದು ನೋಡಲ್ಲ, ಇಲ್ಲೇ ನಿಂತ್ಬಿಡ್ತ ನೋಡ್ರಿ. ಪ್ರತಿಯೊಂದು ಪದದೊಳಗೆ ತತ್ವಮಸಿ ಮಹಾವಾಕ್ಯ ಐತೆ. ಏನು ಅದನ್ನ ಸರ ಹೇಳೋದು? ತತ್ವಮಸಿನೇ ಹೇಳೋದು ಎಷ್ಟು ಸಲ? ಈಗ ಸಾಧಾರಣ ಎಷ್ಟು 20ನೇ ಪದ 20 ಸಲ ಹೇಳಿದ್ರೆ ಏನು ತೀರ ಏನು ಬೇಜಾರು ಬಂದಿಲ್ಲ ಏನು ನಿಮಗೆ? ಬರೀ ಅದನ್ನ ಬೀಸ್ಕೊತ್ ಕೂತೀರ ತಿಳ್ಕೆ ಹಿಂಗಂದ್ರೆ ಅಂದ್ರೆ ಸ್ವಲ್ಪ ಪ್ರಕ್ರಿಯೆಗಳು ಬೆನ್ನು ಮಾಡಿ ಮತ್ತು ಅದನ್ನ ತಿಳಿಸೋದು ಹೆಂಗೆ. ಅದಕ್ಕೆ ಈ ರೀತಿ ಶ್ರವಣ ಆಗಬೇಕಾದವು. ಅವಾಗ ಅವನಿಗೆ ಮನವರಿಕೆ ಆಗ್ತದೆ. ಅದನ್ನ ಮುಂದೆ ಏನು ಮಾಡಬೇಕು? ಮನನ ಮಾಡಬೇಕು. ಮನನ ಮಾಡ್ಬೇಕಂದ್ರೆ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ಚಿಂತನೆ ಮಾಡಬೇಕು. ಅದಕ್ಕೆ ಮನನ ಅಂತಾರೆ. ಆ ನಂತರ ಏನು ಮಾಡಬೇಕು? ನಿಧಿಧ್ಯಾಸನ ಮಾಡಬೇಕು. ನಿಧಿಧ್ಯಾಸನ ಅಂದ್ರೆ ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕ ಆತ್ಮಾಕಾರ ವೃತ್ತಿಯ ಪ್ರವಾಹವೇ ನಿಧಿಧ್ಯಾಸನ ಅಂದ್ರೆ ಧಾರಾಕಾರವಾಗಿ ವೃತ್ತಿ ಬ್ರಹ್ಮಾಕಾರವಾಗಿ ಹರಿಸ್ಬೇಕು. ಆವಾಗ ಜ್ಞಾನ ಆಕೈತಿ. ಅದು ಸುಮ್ಮ ಹಗರೈತೇನ ಅದ ಅಂದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದಾಗ ಆಕೈತಿ. ಸುಮ್ಮ ಹಂಗ ಹೋಗ್ತಾ ಹೋಗ್ತಾ ಹಾಗೆ ಕೇಳಿದ್ನಲ್ಲ, ಅದು ಹಿಂಗೆ ಅಂದಿದ್ರು ಕೇಳಿ ಹಿಂಗ ಆಗೋದಿಲ್ಲ. ಅದಕ್ಕೆ ಪ್ರಯತ್ನ ಇಷ್ಟೆಲ್ಲ ಶ್ರವಣ ದೀರ್ಘವಾಗಿ ಹಿಂಗೆಲ್ಲ ಬೇಕು. ಅದಕ್ಕಾಗಿ ಇಲ್ಲಿ ಇವ್ರೇನಂತಾರ, ಬರೇ ಮಹಾವಾಕ್ಯ ಕೇಳಿದ್ರ ಅದು ಆಗುವುದಿಲ್ಲ. ಈ ರೀತಿ ಅಲ್ಲಿ ವಿಚಾರ ಸಹಿತ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಕತಿ. ವಿಚಾರ ಸಹಿತ ಅಂತ ಹೇಳಿದ್ರ ಶ್ರವಣ ಮನನ ನಿಧಿಧ್ಯಾಸನ. ಯಾಕಂದ್ರ
ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ಹೇಳಿದ ಮಾತನ್ನು ಕೂಡ ಇದಕ್ಕೆ ಜೋಡಣೆ ಮಾಡಬೇಕು ಅಂತ. ಅಲ್ಲಿ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳೈತಲ್ಲ, ಅಷ್ಟೆಲ್ಲ ಮಾಡಿದಾಗ ಅವಾಗ ಅಪರೋಕ್ಷ ಜ್ಞಾನ ಅಂತ ಯಾರಂತಾರೆ? ಪಂಚದಶೀಕಾರ ವಿದ್ಯಾರಣ್ಯ ಸ್ವಾಮಿಗಳಂತಾರೆ. ಅದಕ್ಕೆ ಇಲ್ಲಿ ಇವ್ರು ಹೇಳ್ಯಾರ, ಸ್ಪಷ್ಟ ಹೇಳ್ಯಾರ ಕರೆ ಏನಂತ, ಚಾರು ತತ್ವಮಸಿ ವಾಕ್ಯಾರ್ಥವನು ಸುವಿಚಾರಿಪುದರಿಂದೇ. ಚಾರು ತತ್ವಮಸಿ ವಾಕ್ಯಾರ್ಥವನು ಅದನ್ನ ಶ್ರವಣ ಮಾಡುವುದರಿಂದೇ ಇಟ್ಟು ಅಂದಿಲ್ಲ. ಏನಂದ್ರೆ ಸುವಿಚಾರಿಪುದರಿಂದೇ, ವಿಚಾರ ಮಾಡಬೇಕು. ಅದಕ್ಕೆ ಮತ್ತು ಅಂದ್ರೆ ವಿಶೇಷ ರೂಪದಿಂದ ಅದನ್ನು ವಿಚಾರ ಮಾಡಬೇಕು ಅಂತ ಹೇಗೆ. ಅರ್ಥಾತ್ ಶ್ರವಣ ಮನನ ನಿಧಿಧ್ಯಾಸನ ಇವೆಲ್ಲ ಮಾಡಿದಾಗ ಅಪರೋಕ್ಷ ಜ್ಞಾನ ಆಕೈತಿ ಅಂತ ಇಲ್ಲಿ ಈ ಸುವಿಚಾರಿಪುದರಿಂದೇ ಅಂತ ಪದ ನೋಡಿದಾಗ ಇಲ್ಲಿ ಇವು ಕೂಡ ಅಂದ್ರ ವಿದ್ಯಾರಣ್ಯರ ಮತವೇ ಇಲ್ಲಿ ನಿಜಗುಂಡ್ರು ಇಟ್ಟಾರ ಅಂತ ಕಂಡ ಬರುತ್ತದೆ. ನಿಜಗುಂಡ್ರು ಎಲ್ಲರ ಮತವನ್ನು ಇಟ್ಟಾರ. ಅಲ್ಲಿ ಜ್ಞಾನದ 2ನೇ ಪದ್ಯದಲ್ಲಿ ಅವ್ರ ಮತ ಇಟ್ಟಾರ. ಅದಕ್ಕೆ ಯಾಕ ವಾದ ಐತಲ್ಲಿ ಇಲ್ಲಿ ಅದಕ್ಕೆ ಇಬ್ಬರಿಗೆ ವಾದ ಐತೆ ಅಂತ ಹೇಳಿದಿವಲ್ಲ. ಏನು ಮತ್ತೆ ನೀವು ಕೇವಲ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಕೈತೆ ಅಂದ್ರೆ ಮತ್ತ ಶ್ರವಣ ಮನನ ನಿಧಿ ಧ್ಯಾಸನ ಮಾಡ್ಬೇಕಂತ ಹೇಳಿದ್ದು ಮತ್ತು ವ್ಯರ್ಥ ಆಕ್ಕವಲ್ಲ, ಅವು ಯಾವ್ದಕ್ಕೆ ಅಲ್ಲಿಂದ ವ್ಯರ್ಥ ಆಕದ? ವೇದ ಹೇಳಿದ ಮಾತು ಯಾವುದು ವ್ಯರ್ಥ ಇಲ್ಲ. ಮತ್ತು ನಿಮ್ಮ ಇದ್ರ ಪ್ರಕಾರ ವ್ಯರ್ಥ ಆಕ್ಕಾವ? ಇಲ್ಲ, ಅವು ಅವನು ಅಸಂಭಾವನಾ ವಿಪರೀತ ಭಾವನಾ ನಿವೃತ್ತಿ ಮಾಡೋ ಸಲಾಗಿ ಅದಾವು ಅಂತಂದ್ರೆ, ಮತ್ತು ಅದಾವ ಅಂದ್ರೆ ಈಗ ಅಪರೋಕ್ಷ ಜ್ಞಾನ ಆದಮೇಲೆ ಅವೇಲಿಯೂ ಬರ್ತಾವು. ಅಪರೋಕ್ಷ ಜ್ಞಾನ ಆದಮೇಲೆ ಬಗಿನ ಹರಿತು ಅವೇಲಿಯೂ ಬರ್ತಾವು. ಅದಕ್ಕೆ ಹಂಗೆ ಆಗುವುದಿಲ್ಲ. ಅದು ಪರೋಕ್ಷ ಜ್ಞಾನ ಅರ್ಥ ಆಗಿರ್ತೈತಿ, ಅಪರೋಕ್ಷ ಆಗಂಗಿಲ್ಲ. ಅದಕ್ಕೆ ಅಪರೋಕ್ಷ ಆಗ್ಬೇಕಾದ್ರೆ ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಅಂತಕ್ಕಂಥ ವಿಚಾರಪೂರ್ವಕ ಮಹಾವಾಕ್ಯದ ಅರ್ಥ ತಿಳ್ಕೊಂಡಾಗ ಅಪರೋಕ್ಷ ಜ್ಞಾನ ಆಕೈತಿ ಅಂತ ಇವ್ರು ಹಿಂಗೆ ಅವರಿಬ್ಬರಿಗೆ ಸಂಕ್ಷೇಪ ಶಾರೀರಿಕ ಗ್ರಂಥಕ್ಕೂ ಪಂಚದಶಿ ಗ್ರಂಥಕ್ಕೂ ಹಿಂಗೆ ಅಂದ್ರೆ ಅವರಿಬ್ಬರಲ್ಲಿ ವಾದ ಐತಿ. ಈ ರೀತಿ ಅಂತೂ ಅದು ನಮಗೇನು ಮಾಡೋದು ಅಂದ್ರೆ ಅಧಿಕಾರಿ ಭೇದದಿಂದ ಹೇಳ್ಯಾರ ಅವ್ರು, ತಪ್ಪಿಲ್ಲೇನಿಲ್ಲ. ನಿಜಗುಂಡ್ರು ಎಲ್ಲ ತಗೊಂಡಾರ ಅಂತ ಹೇಳಿದಿವಲ್ಲ, ಎಲ್ಲರ ಮತವನ್ನು ತಗೊಂಡಾರ. ಸಂಕ್ಷೇಪ ಶಾರೀರಕಾರರಿಗೂ ಮತ್ತು ಇಲ್ಲಿ ವಿದ್ಯಾರಣ್ಯರಿಗೂ ಕೆಲವೊಂದು ಭಾಗದಲ್ಲಿ ಹಿಂಗೆ ಇದು ಬರ್ತಾವೆ. ವಿಚಾರ ಸಹಿತ ಮಹಾವಾಕ್ಯ, ಕೇವಲ ಮಹಾವಾಕ್ಯತೆ ಮತ್ತು ಈ ಆಧಾರ ಅಧಿಷ್ಠಾನಗಳ ಬಗ್ಗೆ ಅಲ್ಲಿ ಪಂಚಪಾದಿಕಾಕಾರರಿಗೂ ಸಂಕ್ಷೇಪ ಶಾರೀರಕಾರಿಗೂ ಅಲ್ಲಿ ಬೇರೆ ಬೇರೆ ಬಂದಿರ್ತಾವೆ. ಅದನ್ನು ಹಿಂಗೆ ಎಲ್ಲರ ಪ್ರಕ್ರಿಯೆಗಳನ್ನು ನಿಜಗೊಂಡು ತಗೊಂಡಿದ್ದಾರೆ. ಅಧಿಕಾರಿ ಭೇದದಿಂದ ಪ್ರಕ್ರಿಯೆಗಳು ಭಿನ್ನ ಭಿನ್ನ ಆಗ್ತಾವ. ಹೀಗೈತೆ ಅದು. ಅದಕ್ಕೆ ಎಲ್ಲರ ಪ್ರಕ್ರಿಯೆ ಅಲ್ಲಲ್ಲಿ ಒಂದೊಂದು ಸ್ಥಾನದಲ್ಲಿ ಅವರು ಸಂಗ್ರಹ ಮಾಡಿ ಹೇಳ್ಯಾರ ನಿಂತ್ಕೊಂಡ್ರು. ಇಷ್ಟು ಕಲಾವಂತರು ಅವರು. ಆದ್ದರಿಂದ ಏನಾಯಿತು ಅಂತ ಕೇಳಿದ್ರೆ, ಈ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಜ್ಞಾನ ಈಗ ಆಗತ್ತದೆ. ಈ ಜ್ಞಾನ ಆತ್ಮನು ಈ ಜ್ಞಾನ ಆಯ್ತಂದ್ರೆ ಪ್ರಯೋಜನ ಏನು ಮಾಡಿತು ಅಂತ ಕೇಳಿದ್ರೆ, ಪ್ರಯೋಜನ ಏನು ಮಾಡಿತಂದ್ರೆ ಆ
ಅವ ಆ ಪರಮಾತ್ಮ ಇಲ್ಲ, ತೋರೋದಿಲ್ಲ ಅಂತ. ಇಲ್ಲ ಅನ್ನೋದು ಪರೋಕ್ಷ ಜ್ಞಾನ ನಿವೃತ್ತಿ ಮಾಡಿಬಿಟ್ಟಿತ್ತು ಅಸತ್ವಾಪಾದಕ ಆವರಣವನ್ನು. ತೋರುವುದಿಲ್ಲ ಅನ್ನುವ ಅಭಾನಾಪಾದಕ ಆವರಣವನ್ನ ಈ ಅಪರೋಕ್ಷ ಜ್ಞಾನ ಏನ್ ಮಾಡ್ತದೆ? ನಿವೃತ್ತಿ ಮಾಡ್ತದೆ ಅಂತ ಇಲ್ಲಿ ಹೇಳ್ಕೊಂಡು ಬಂದ್ರು. ಇನ್ ಮೇಲೆ ಈಗ ಆರನೇದು, ಅಪರೋಕ್ಷ ಜ್ಞಾನದಿಂದ ಈಗ ಏಟಾದು ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ 5 ಅವಸ್ಥೆಗಳಾಗ್ಯಾವ. 5 ನುಡಿಗಳಿಂದ 5 ಅವಸ್ಥೆಗಳನ್ನು ಹೇಳ್ಕೊಂಬಂದಾರ. ಇನ್ನು 6ನೇ ನುಡಿ ಅಪರೋಕ್ಷ ಜ್ಞಾನದಿಂದ ಈ ಮತ್ ಏನಾಗ್ತದೆ ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿ ಆಗುತ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಅವರು. ಕೂಡೆ ಕರ್ತೃತ್ವ ಭೋಕ್ತೃತ್ವವು ಅದರ ಬಾಧೆಗೂಡಿ ಮೋಹಿಸುವ ಬಹುವಿಧದ ಸಂಸ್ಕೃತಿಗೆ ನಾಡೆ ನಾಶವಾಗಲ್ ಅದನರಿದು ಸಂತರು ಆಡುವರು ದುಃಖ ನಿವೃತ್ತಿಯು ತಾನೆಂದು. ಅಂದರೆ ಕೂಡೆ ಕರ್ತೃತ್ವ ಭೋಕ್ತೃತ್ವವು ಅದರ ಬಾಧೆಗೂಡಿ ಮೋಹಿಸುವ ಬಹುವಿಧದ ಸಂಸ್ಕೃತಿಗೆ ನಾಡೆ ಚೆನ್ನಾಗಿ ನಾಶವಾಗಲಿ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಬ್ರಹ್ಮಪರೋಕ್ಷ ಜ್ಞಾನ ಆಯಿತು ಅಂದ್ರೆ ಅದರ ಪ್ರಯೋಜನ ಏನು ಮಾಡ್ತದೆ ಅದು ಅಂದ್ರೆ, ಮೊದಲು ನಾವು ಏನು ತಿಳ್ಕೊಂಡಿದ್ವಲ್ಲ, ಅಹಂ ಕರ್ತ, ಅಹಂ ಭೋಕ್ತ, ಇವೆಲ್ಲ ಈ ಕರ್ತೃತ್ವ ಭೋಕ್ತೃತ್ವ ರೂಪ ಇವು ಎಲ್ಲ ನಾ ಸುಖಿ ನಾ ದುಃಖಿ ಅಂತ ಹಿಂಗೆಲ್ಲ ಅವು ವಿಕ್ಷೇಪ ಸಹಿತ ಮೂಲ ಕಾರಣವಾದ ಅಜ್ಞಾನವೂ ಕೂಡ, ಇವೆಲ್ಲಕ್ಕೂ ಕಾರಣವಾದ ಅಜ್ಞಾನ, ಕಾರ್ಯವಾದ ಕರ್ತೃತ್ವಾದಿ ವಿಕ್ಷೇಪ, ಇವು ಎಲ್ಲ ಅತ್ಯಂತ ನಿವೃತ್ತಿಯಾಗಿ ಹೋಗ್ಬೇಕು ಅಪರೋಕ್ಷ ಜ್ಞಾನ ಆಯ್ತು ಅಂದ್ಕೊಳ್ಳಿ. ಅಸಂಗ ಅಕರ್ತ ಅಭೋಕ್ತ ಬ್ರಹ್ಮರೂಪನಾದ ತನ್ನನ್ನು ಮರೆತು ಅಹಂಕಾರವೇ ತಾನೆಂದು ಭಾವಿಸಿ ಅದರ ಕರ್ತೃತ್ವಾದಿಗಳು ತನಗೆಂದು ಭಾವಿಸಿರುವುದೇ ಅಜ್ಞಾನ ಅಂತ ಹೇಳ್ಕೊಂಡು ಬಂದಿತ್ತು. ಏನು ಆತ್ಮ ಹೇಗದನ? ಅಸಂಗ ಅಕರ್ತ ಅಭೋಕ್ತ ಬ್ರಹ್ಮರೂಪ ಅದ. ಹೌದಿಲ್ಲ? ಅವೇನು ಮಾಡವಲ್ಲ ಬಿಡವಲ್ಲ. ಯಾಕಂದ್ರೆ ಅವಾಗ ಕೈಕಾಲು ಇಂದ್ರಿಯಾದಿಗಳು ಏನಿಲ್ಲ. ಆದ್ದರಿಂದ ಅಸಂಗ ಅಕರ್ತ ಅಭೋಕ್ತ ಇಂಥ ಬ್ರಹ್ಮ ಸ್ವರೂಪ ನಾದ ತನ್ನನ್ನು ಮರೆತು ಅಹಂಕಾರವೇ ಅಂತ ತಿಳ್ಕೊಂಡ. ಬ್ರಹ್ಮರೂಪ ತಾನಿದ್ರು ಕೂಡ ಅನಾತ್ಮವಾದ ಅಹಂಕಾರ, ಈ ದೇಹಾದಿಗಳು ನಾನು ಅಂತ ತಿಳ್ಕೊಂಡ. ಅದರ ಕರ್ತೃತ್ವಾದಿ ಧರ್ಮ ಏನದಾವಲ್ಲ ಅವು ತಾನು ಸ್ನಾನ ಮಾಡೇನಿ ಅಂತೇಳಿ ಹಿಂಗೆ ಭಾವಿಸ್ತಾನ. ಇದಕ್ಕ ಅಜ್ಞಾನ ಅಂದಿದ್ರು. ಇದರಿಂದ ಮನಸ್ಸು ಪ್ರಾಣ ದೇಹಾದಿ ಧರ್ಮಗಳೊಡನೆ ನಾ ಸುಖಿ ಇದ್ದೇನೆ, ನಾ ದುಃಖಿ ಇದ್ದೇನೆ, ನಾನು ಹಸುವೆ ನೀರಡಿಕೆಗಳಿಂದ ಕೂಡ್ಕೊಂಡೇನಿ, ನಾ ಹುಟ್ಟೀನಿ ಸಾಯ್ತೀನಿ ಅಂತ ಈಗ ಅನೇಕ ಪ್ರಕಾರದ ಈ ಸಂಸಾರ ಧರ್ಮಗಳು ಎಲ್ಲಿ ಆತ್ಮನಲ್ಲಿ ತೋರ್ತಿದ್ದು. ಈ ಕಾರ್ಯರೂಪ ದುಃಖ ಸಹಿತವಾದ ಇವು ಅಜ್ಞಾನದ ಕಾರ್ಯದವಳ ಹೌದಿಲ್ಲ, ಇವು ಕಾರ್ಯಸಹಿತ ಕಾರ್ಯರೂಪ ದುಃಖ ಮತ್ತು ಆ ತನ್ನನ್ನೇ ಮರೆತಂತ ಆ ಕಾರಣವಾದ ಅಜ್ಞಾನ ಇವು ಏನಾಗ್ತಾವಂದ್ರ ಅತ್ಯಂತ ನಿವೃತ್ತಿ ಆಗ್ತಾವಂದ್ರ ನಾಶ ಆಗಿ ಹೋಗ್ಬೇಕು. ಜ್ಞಾನ ಏನ್ ಮಾಡ್ತದ?
ಆ ಅಜ್ಞಾನದ ಬೇರು ಸಹಿತ ಎಲ್ಲ ಸುಟ್ಟು ನಾಶ ಮಾಡಿ ಉಗಿದು ಬಿಡ್ತದೆ ಹೇಗೆ. ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಜ್ಞಾನ ಆದಂಥ ಬ್ರಹ್ಮನಿಷ್ಠ ಅವಾಗ ಏನಂತಾರ? ಯಾಕ ದೇಹದಲ್ಲಿ ನಿಷ್ಠಾ ಇತ್ತಲ್ಲ ಮೊದಲ, ದೇಹಾದಿ ಈ ಅನಾತ್ಮಗಳಲ್ಲಿ ನಿಷ್ಠಾ ಇತ್ತು ನಾವು. ಈಗ ಆ ಬ್ರಹ್ಮವೇ ನಾನದೇನಿ ಅಂತ ತಿಳ್ಕೊಂಡಿದ್ರಿಂದ ಆ ನಿಷ್ಠಾ ಎಲ್ಲಿದೆ? ಬ್ರಹ್ಮದಲ್ಲಿದೆ. ಬ್ರಹ್ಮನಿಷ್ಠ ಅಂತ ಹೇಳಿಸ್ಕೊತ. ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂದ್ರೆ ಏನು? ಅನೇಕ ಶಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲವನಿಗೆ ಶ್ರೋತ್ರಿಯ ಅಂತಾರೆ. ಮತ್ತು ಅವನ ನಿಷ್ಠಾ ಏನೈತಲ್ಲ, ಒಂದು ದೃಢವಾದ ಅವನ ಸ್ಥಿತಿ, ನಂಬಿಕೆ, ಅದು ಮೊದಲ ಅಜ್ಞಾನ ಅವಸ್ಥೆಯಲ್ಲಿ ಈ ದೇಹಾದಿಗಳೇ ನಾನು ಅಂತ ಹಿಂಗಿತ್ತು. ಅದನ್ನ ಈಗ ಹೇಳ್ಯಾರಲ್ಲ ಶಂಕರಾಚಾರ್ಯರು, ದೇಹಾತ್ಮ ಜ್ಞಾನವ ಜ್ಞಾನಂ ದೇಹಾತ್ಮ ಜ್ಞಾನ ಬಾಧಕಂ ಆತ್ಮನ್ನೇವ ಭವೇದ್ಯಸ್ಯ ಸನೇಚ್ಛನ್ನಪಿ ಮುಚ್ಚತೆ ಅಂತೀನಿ. ಅಂದ್ರೆ ಶ್ರುತಿನೂ ಅದ. ಅಂದ್ರ ಈ ರೀತಿ ಆತ್ಮಸ್ವರೂಪವೇ ನಾನಿದ್ದೇನೆ ಅಂತ, ಅಥವಾ ಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಈ ರೀತಿ ಒಂದು ದೃಢವಾದ ನಿಶ್ಚಯ ಇದ್ದದಕ್ಕ ನಿಷ್ಠಾ ಅಂತಾರೆ. ಎಲ್ಲಿ ನಿಷ್ಠಾ ಅದ? ಬ್ರಹ್ಮದಲ್ಲಿ ನಿಷ್ಠಾ ಇದ್ದದ್ರಿಂದ ಅವ ಬ್ರಹ್ಮನಿಷ್ಠ ಅಂತ ಹೇಳಲ್ಪಡ್ತಾನೆ. ಈ ರೀತಿ ಆ ದೇಹಾತ್ಮ ಬುದ್ಧಿ ಹೋಗಿ ಬ್ರಹ್ಮವೇ ಆತ್ಮ ಅದುವೇ ನಾನು ಅಂತ ಹಿಂಗೇನು ಬ್ರಹ್ಮದಲ್ಲಿ ನಿಷ್ಠಾ ಬಂತು ಅಂತಂದ್ರ ಅವಾಗ ದುಃಖ ಯಾಕೆ ಇರ್ತೈತೆ? ದುಃಖ ಎಲ್ಲಿತ್ತು ಗೊತ್ತದನ? ಎಲ್ಲಿತ್ತು? ಎಲ್ಲಿತ್ತು ಗೊತ್ತಿಲ್ಲ ನಿಮ್ಗ? ದುಃಖ ಈ ಮೂರುಂ ತಾಪಕ್ ಅಸ್ಮಿತೆ ದಾರಿ ಅಂತ ನಿಜಗುಂಡ್ರೆ ಹೇಳ್ಯಾರ. ಮೂರುಂ ತಾಪಕ್ ಅಂದ್ರೆ ತ್ರಿತಾಪಗಳು, ಮೂರು ಪ್ರಕಾರದ ದುಃಖ, ಆಧ್ಯಾತ್ಮಿಕ ಆದಿ, ಭೌತಿಕ ಆದಿ, ದೈವಿಕ ಅಂತ ಮೂರ ದುಃಖ ಅದಾವು. ಅವು ಮೂರು ದುಃಖ ಮೂರುಂ ತಾಪಕ್ ಅಸ್ಮಿತೆ ದಾರಿ ಅಂದ್ರೆ ಈ ದೇಹಾತ್ಮ ಬುದ್ಧಿನ ದಾರಿ. ಅದ ಕಾರಣ ದೇಹವೇ ನಾನು ಅಂತ ನಂಬಿದಾಗ, ದೇಹವೇ ನಾನಂದಾಗ ಈ ಯಾವುದೇ ರೀತಿ ಮೂರು ಪ್ರಕಾರದ ದುಃಖದಲ್ಲಿ ಬೇಕಾಗ್ತವಲ್ಲ, ಏನ್ ಬೇಕಾಗ್ತವ? ಈಗೇನೋ ಒಂದು ರೋಗ ಆಗೈತಿ ಅಂತೇಳಿ. ರೋಗ ಎದಕ್ಕಾಗೈತಿ? ದೇಹಕ್ಕಾಗೈತಿ. ತನು ರುಜೆ ಆಗರ ಅತಿ ದುಃಖ ಸಾಗರ ಅಂತ ಹೇಳ. ಅಂದ್ರ ಈ ತನು ದೇಹ ತನು ರುಜೆ ಆಗರ ಅಂದ್ರ ಅದು ರೋಗಾದಿಗಳಿಗೆ ತವ್ರ ಮನಿ ಆಗೈತತ್ತ. ಬೇಡ ಒಂದು ತೋಟ ಇದ್ದಂಗೆ ಐತದ. ತೋಟ ಇರ್ತೈತಲ್ಲ, ತೋಟದಾಗ ಯಾವ್ದಾರ ಒಂದು ಬೆಳೆ ಇದ್ದೇ ಇರ್ತೈತಿ. ಹಂಗ ಒಂದಿಲ್ದ ಒಂದು ಪ್ರಕಾರ ರೋಗ ಇದ್ದೇ ಇರ್ತೈತಿ. ಈ ರೀತಿ ಶರೀರಕ್ಕೆ ರೋಗ ಬರ್ತೈತಿ, ಅದಕ್ಕೆ ಬ್ಯಾನೆ ಆಗ್ಲಕತ್ತೈತಿ. ಹೌದಲ್ಲ? ಆ ಶರೀರವೇ ನಾ ಅಂತ ತಿಳ್ಕೊಂಡಿವಿ. ಶರೀರವೇ ನಾ ತಿಳ್ಕೊಂಡಿದ್ರಿಂದ ನನಗ ಅದು ನುಸ್ತು, ನನಗೆ ಇದು ನುಸ್ತು ಅತ್ತೆ. ಹೌದಲ್ಲ? ಮತ್ತೆ ಮತ್ ಆ ದೇಹಾತ್ಮ ಬುದ್ಧಿ ಇದರಿಂದ ಅದು ಬಂದೈತೆ ಅದಕ್ಕೆ. ಅಲ್ಲ, ನೀನು ಇದನ್ನ ಈ ರೀತಿ ಅದನ್ನ ತನಗ ವಿಲಕ್ಷಣವಾಗಿ ಸಾಕ್ಷಿ ಇಟ್ಕೊಂಡುದರ ಹಂಗ ದೇಹವನ್ನು ಇನ್ನೊಬ್ಬರ ದೇಹದಂತೆ ನೋಡ್ಲಾಕ ಅವ ಇದು ಮಾಡ್ಕೊಂಡ ಪ್ರಾಕ್ಟೀಸ್ ಇಟ್ಟಿದ್ದಂದ್ರ ಇನ್ನೊಬ್ಬಗಾದ್ರೆ ಇವ್ಗೆ ಏನು ಹಾಕತನ ಭಾಳ ಆದೈತ. ಪಾಪ ಆಗ್ಬಾರ್ದು, ಹಂಗೆ ಆಗ್ಬಾರ್ದಾಗಿತ್ತು ಐತಾಕ. ಹೌದಿಲ್ಲ? ಆದ್ರೆ ಒಳಗ ಬ್ಯಾನಿ ಅಷ್ಟು ಆಗಂಗಿಲ್ಲ. ಹೌದಿಲ್ಲ? ಹಂಗ ಈ ದೇಹವನ್ನ ತನಗೆ
ಭಿನ್ನವಾಗಿ ಯಾವಾಗ ಕಂಡ ಅಂತಂದ್ರ ಅಕಸ್ಮಾತ್ ಅದಕ್ಕೆ ಮರಣ ಬಂತು ಅಂದ್ರೂ ಕೂಡ ಮರಣವೇ ಮಹಾನವಮಿ ಐತು ಹಬ್ಬ ಬರ್ತೀನಿ ನಾನು, ಯಾಕಂದ್ರೆ ಲಘು ಸುಟ್ಟಿ ಆಕೈತಿ ನಮಗ, ಇದು ಉಪಾಯ ಹೋಗ್ಬಿಡ್ತದೆ, ಬೇಷ್ ಆಕೈತಿ ಅತ್ತೆ. ಹಿಂಗ್ ಇಲ್ಲಂದ್ರ ಯಾರ ನೀ ಸಾಹಿತಿ ಅಂದ್ರ ಅಯ್ಯಪ್ಪ ನನಗೆ ಹಿಂಗ ಅಂದವ, ಇನ್ನ ಬರೀ ಸಾಹಿತ್ಯ ಅಂದ್ರೆ ಹಿಂಗ ಅಂದ್ರೆ ಎಲ್ಲರೂ ಸತ್ತಾರೆ, ಬರೀ ಅಂದ್ರೆ ಇಟ್ಟು ಎಷ್ಟು ಗಾಬರಿ ಅಕ್ಕ ನೀವು ಅದಲ್ಲ. ಅದಕ್ಕೆ ಮರಣದ ಅಷ್ಟು ಭಯ ಇರ್ತದೆ. ಅಂದ್ರೆ ಹೇಳೋ ತಾತ್ಪರ್ಯ ಎಷ್ಟು ದುಃಖಗಳದಾವು ಈ ದೇಹಾತ್ಮ ಬುದ್ಧಿಯಿಂದನ ನಮಗ ಸಂಬಂಧಪಟ್ಟಾವು. ಈಗ ನಾವು ದೇಹವೇ ನಾ ಅಲ್ಲ, ಚಂದ್ರೋದಯ ಹೇಳ್ಕೊಂಡು ಎಲ್ಲಿತನ ಇದು ನಾನು ಅಲ್ಲ, ಇದು ನಂದು ಅಲ್ಲ, ಹಿಂಗ ನಾವು ಅದನ್ನ ಬ್ಯಾರೆ ಮಾಡ್ಕೋತ ಬಂದೇವಿ. ಅಂದ ಮೇಲೆ ಆ ಎಷ್ಟು ಪ್ರಕಾರದ ದುಃಖಗಳೇನದಾವು ಅವು ದೇಹವನ್ನು ನಾವು ಬ್ಯಾರೆ ತೆಗೆದು ಬಿಟ್ಬಿಟ್ರೆ ಅವು ದುಃಖ ಏನಾದು ನಿವೃತ್ತಿ ಅದು, ನನ್ನ ಬಿಟ್ಟು ಹೋದು ಅಂತ. ಹೌದಿಲ್ಲ? ಅದಕ್ಕೆ ದುಃಖ ನಿವೃತ್ತಿ ಅಂತ ಹೇಳಲ್ಪಡ್ತಾರೆ. ಇದಕ್ಕೇನೆ ದುಃಖ ನಿವೃತ್ತಿ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಹಾವಿನ ಭಯ ದುಃಖ, ಹಗ್ಗದೊಳಗೆ ಹಾವು ಕಂಡಿತ್ತ, ಅಯ್ಯಪ್ಪ ಹಾವು ಐತೆ ಅಲ್ಲಿ ಅಂತ ಅಂಜಿ ನಿಂತಾನ. ಅದೇ ಒಂದು ವೇಳೆ ಎಟೋ ತನ್ನಿತ್ರ ಏನಾದ್ರು ಸರ್ದಾಡುವಲ್ದು ಹೋಗುವಲ್ದು, ಎಲ್ಲಿ ಬಿದ್ದೈತೆ ಅಲ್ಲೇ ಬಿದ್ದೈತೆ, ಸುಮ್ಮ ಏನು ಹಾವರ ಐತೋ ಮತ್ತೇನೈತೆ ಒಂದು ಸ್ವಲ್ಪ ಜರ ಧೈರ್ಯ ಮಾಡಿ ಮುಂದಕ್ಕೆ ಹೋದ, ನೋಡ್ತಾನ ಅದು ಮುಪ್ಪುರಿ ಹಗ್ಗೈತಿ. ಹಗ್ಗೈತಿ ಅಂತ ಹಗ್ಗದ ಜ್ಞಾನ ಅಪರೋಕ್ಷ ಜ್ಞಾನ ಆಯ್ತು ಅಂದ ಕೂಡೇನ ಏನು ಹಾವಿನ ಭಯ ಅಥವಾ ಹಾವಿನಿಂದಾದ ಭಯ ದುಃಖ ನಿವೃತ್ತಿ. ಹೌದಿಲ್ಲ? ದುಃಖ ನಿವೃತ್ತಿನ ಬಿಂದಾಸ್ ಅಲ್ಲಿಂದ ತರನ ಹಾಡ್ಕೊತ ಹೋಗ್ಕೊಂಡು ಇಟ್ಟು ಅಂಜಿ ನಿಂತಿದ್ದ. ಹೆಂಗ ಅದಕ್ಕೆ ಈ ರೀತಿ ರಜ್ಜುವಿನ ಅಪರೋಕ್ಷ ಜ್ಞಾನ ಆಯ್ತು ಅಂದ್ರೆ ಸರ್ಪದ ಭಯದುಃಖ ಅಂತಕ್ಕಂಥದ್ದು ಹೆಂಗೆ ಹೋಗ್ತದ, ಹಂಗ ಈ ಬ್ರಹ್ಮದ ಅಪರೋಕ್ಷ ಜ್ಞಾನ ಆಯ್ತು ಅಂದ್ರೆ, ಯಾಕಂದ್ರೆ ಈ ದೇಹಾದಿ ಈ ಪ್ರಪಂಚಕ್ಕೆಲ್ಲ ಆ ಬ್ರಹ್ಮ ಅಧಿಷ್ಠಾನ ಐತಿ. ಹೌದಿಲ್ಲ? ಹಗ್ಗಕ್ಕೆ ಹಾವಿಗೆ ಹೆಂಗ ಅಲ್ಲಿ ಹಗ್ಗ ಅಧಿಷ್ಠಾನ ಐತಿ, ಅಧಿಷ್ಠಾನ ಜ್ಞಾನ ಆದ ಕೂಡಲೇ ಸರ್ಪದ ದುಃಖ ಹೋಯ್ತಲ್ಲ. ಹಂಗ ಈ ದೇಹಾದಿ ಈ ಪ್ರಪಂಚಕ್ಕೆಲ್ಲ ಅಧಿಷ್ಠಾನ ಬ್ರಹ್ಮ ಐತಿ. ಅಧಿಷ್ಠಾನವಾದ ಬ್ರಹ್ಮಜ್ಞಾನ ಆದ ಕೂಡಲೇ ಈ ಅಧ್ಯಸ್ಥ ರೂಪ ಇದು ದುಃಖ ಇದೆಲ್ಲ ಏನಾಗ್ಬಿಡ್ತದ, ನಿವೃತ್ತಿ ಆಗ್ತದ. ಅದಕ್ಕನ ಏನಂತಾರ ದುಃಖ ನಿವೃತ್ತಿ ಅನ್ನುವ ಈ 6ನೇ ಅವಸ್ಥೆ. ಅವಾಗೆಲ್ಲ ದುಃಖ ಹೋಗ್ಬಿಟ್ಟು ಅಂತ ಹೇಗೆ. ಇನ್ನು ಮುಂದ 7ನೇ ಅವಸ್ಥೆ ಅಂತ, ಅಲ್ಲಿ ಇನ್ನೊಂದು ಮಾತು ಇವ್ರು ಅಂದಾರ, ಏನಂತ ಅದಿಲ್ಲಿ ಇದರೊಳಗೆ ಬಂದಿಲ್ಲ. ಅಂದ್ರೆ ಕೂಡೆ ಕರ್ತೃತ್ವ ಭೋಕ್ತೃತ್ವ ಅದರ ಬಾಧೆ ಗೂಡಿ ಮೋಹಿಸುವ ಬಹುವಿಧದ ಸಂಸ್ಕೃತಿಗೆ ನಾಡೆ ನಾಶವು ಆಗಲ್ ಅದನರಿದು ಸಂತರು ಅಂದ್ರ ದುಃಖ ನಿವೃತ್ತಿಯು ತಾನೆಂದು ಸಂತರು ಆಡುವರು. ಆಡುವರು ಅಂದ್ರೆ ಹೇಳ್ತಾರೆ. ಏನಂತ ಹೇಳ್ತಾರೆ? ಯಾರು ಹೇಳ್ತಾರು? ಸಂತರು ಹೇಳುತ್ತಾರೆ. ಸಂತರ ಅಂದ್ರ ಪಂಡ್ರಾಪುರಕ್ಕೆ ಹೋಗಿ ಮಾಳ ಹಾಕೊಂಡವ್ರು, ಹೌದಲ್ಲ? ಅವರ ಮತ್ತ ಅಂದ್ರೆ
ಸದಸದ್ವಚನ ವಿವೇಕ ಕುಶಲಾಹ ಸಂತಹ. ಸಂತರ ಲಕ್ಷಣ ಮಾಡ್ತಾರೆ. ಸದಸದ್ ವಚನ ವಿವೇಕ ಕುಶಲಾಹ. ಸದಸದ್ ವಚನ ವಿವೇಕ ಕುಶಲಾಹ ಸಂತಾಹ. ಸದಸದ್ ವಚನ ವಿವೇಕ ಕುಶಲ ಅಂದ್ರೆ ಸತ್ಯಾವುದು ಅಸತ್ಯಾವುದು ಇದನ್ನೆಲ್ಲ ವಿಚಾರ ಮಾಡಿ ನೋಡಿದಂತ ಸತ್ಪುರುಷರಿಗೆ ಸಂತತಾರ. ಏನಂತಾರು? ಸತ್ಯ ಯಾವುದು ಅಸತ್ಯ ಯಾವುದು? ಸತ್ಯವಾದದ್ದು ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ. ಶಂಕರಾಚಾರ್ಯ ಹೇಳಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನ ಪರಹ ಅಂತ. ಹಿಂಗ ಇಂಥ ಯಾವ ಜ್ಞಾನ ಉಳ್ಳವರು ಯಾರದಾರೋ ಅವ್ರು ಸದಸದ್ ವಚನ ವಿವೇಕ ಕುಶಲ. ವಿವೇಕ ಅಂದ್ರೆ ಜ್ಞಾನ ಅಂತ ಬಲ್ಲಂತ ಯಾವ ಮಹಾತ್ಮ ಏನದನಲ್ಲ ಅವನಿಗೆ ಸಂತರಂತಾರ. ಸಂತ. ಆದ್ದರಿಂದ ಅವರು ಆಡುವರಂದ್ರೆ ಅವ್ರು ಹೇಳ್ತಾರ ಅಂತ. ಏನ್ ಹೇಳ್ತಾರೋ? ಈ ರೀತಿ ಬ್ರಹ್ಮದ ಅಪರೋಕ್ಷ ಜ್ಞಾನ ಆಯ್ತಂದ್ರ ದುಃಖ ನಿವೃತ್ತಿ ಆಗತೈತಿ ಅಂತ ಹೇಳ್ತಾರೆ. ಹೌದಲ್ಲ? ಮತ್ತೇನ ಅಂತ ಇಂಥ ಮಲ್ರು ಏನ್ರಿ ಹೇಳ್ತಿರ್ತಾರಲ್ಲ, ಹಂಗಲ್ಲ ಅದ ಅಂಥವ್ರು ಹೇಳ್ಯಾರ ಅಂತ. ಅದಕ್ಕೆ ನಾವು ಯಾಕಂದ್ರ ಮಹಾಭಾರತದೊಳಗ ಸಾವಿರಾರು ಮಂದಿ ಇದ್ರು ಮುಂದೆ. ಅಶ್ವತ್ಥಾಮ ಹತಃ ಅಂತ ಶಬ್ದ ಕೇಳಿದ ಕೂಡಲೇ ದ್ರೋಣಾಚಾರ್ಯ ಗಾಬರಿಯಾಗಿ ನಿಂತ. ರಗಡ ಮಂದಿ ಭೀಮ್ ಒದರಿ ಒದರಿ ಹೇಳಕತ್ತಿದ್ದ ಅವನ ಮುಂದೆ. ಅಶ್ವತ್ಥಾಮ ನಾನು ಕೊಂದಿದ್ದೇನೆ ಅಂತ ಹಿಂಗ ಎಲ್ಲ ಹೇಳಕತ್ಯಾರ. ಆದ್ರೂ ಕೂಡ ಸಾರ್ಥಿ ಆ ಯುಧಿಷ್ಠಿರನ ಹತ್ತಾರ, ಧರ್ಮರಾಜನ ಹತ್ತಾರ ನಾನು ರಥ ತಗೊಂಡು ನಡಿ ಅನ್ನೋ. ಇಷ್ಟು 7 ಅಕ್ಷೋಣಿ ಸೈನ್ಯ ಮುಂದೆ ನಿಂತದೆ. ಯಾರ ಮಾತು ಕೇಳಂಗಿಲ್ಲ ನಾನು. ಯಾರ ಮಾತು ಕೇಳ್ತೀನಿ? ಅವನು ಒಬ್ಬನ ಮಾತನ ಯಾಕಂದ್ರ ಅವನು ಏನ್ ಹೇಳ್ತಾನ ನೋಡ ಖರೆ. ಮತ್ ಬೇಕಾದವ್ರು ಹೇಳಿದ್ರು ನಾ ಕೇಳಿದ್ರ ಹೌದಿಲ್ಲ? ಅಂದ್ರ ಈ ರೀತಿ ಆ ಸಂತರು ಹೇಳೋ ಮಾತು ಹಿಂಗಿರ್ತದ. ಯಾಕಂದ್ರ ಅವ್ರ ಮಾತಿನಲ್ಲಿ ಪೂರ್ಣ, ಯಾಕಂದ್ರೆ ಅವರು ಮಿಥ್ಯಾವಾದಿಗಳಿರಂಗಿಲ್ಲ. ಮಹಾತ್ಮರು ಬ್ರಹ್ಮನಿಷ್ಠರು ಅವರು ಮಿಥ್ಯಾವಾದಿ ಇರಂಗಿಲ್ಲ, ಸತ್ಯವನ್ನು ಹೇಳ್ತಾರೆ. ಆದ್ದರಿಂದ ನಮ್ಮ ಈ ದುಃಖ ನಿವೃತ್ತಿ ಹೆಂಗ ಆಕೈತಿ ಅಂತ ಕೇಳಿದ್ರೆ ಬ್ರಹ್ಮ ಪರೋಕ್ಷ ಜ್ಞಾನ ಆದ್ರೆ ನಿಮ್ಮ ದುಃಖ ಆಕೈತಿ ಅಂತ ಹೇಳ್ಯಾರ. ಆದ್ದರಿಂದ ಈ ಮಾತನ್ನ ಅವ್ರು ಹೇಳ್ಯಾರು ಅಂದ್ರೆ ಅದನ್ನು ನಾವು ನಂಬುತ್ತೇವೆ. ಹೆಂಗ ಯುಧಿಷ್ಠಿರನ ಮಾತನ್ನ ನಂಬಲಿಕ್ಕೆ ಯೋಗ್ಯ ಐತೆ ಅಂತ ಅಲ್ಲಿ ಹೇಗೆ ಹೇಳಿದ ಹಂಗ ಸಂತರು ಮಹಾತ್ಮರು ಹೇಳಿದ, ಬ್ರಹ್ಮನಿಷ್ಠರು ಹೇಳಿದ ಮಾತು ಅದು ನಂಬಲಿಕ್ಕೆ ಯೋಗ್ಯವಾಗಿದೆ ಅಂತ ಈ ರೀತಿ. ಏನು 7ನೇ ಅವಸ್ಥಾ ಹೇಳ್ತಾರೋ, ದುಃಖ ಹೋಯ್ತಾ? ದುಃಖ ಹೋಯ್ತು. ದುಃಖವಾದ ಮೇಲೆ ಮತ್ತೇನೆ
ಅನುನ ತೃಪ್ತಿ ಅದನ್ನ ಹೇಳ್ತಾರೆ 7ನೇ ವಸ್ತು. ಅಂದ್ರ ಜ್ಞಾನದಿಂದ ಶೋಕವು ಇಂತು ತೊಲಗೆ. ಬ್ರಹ್ಮಪರೋಕ್ಷ ಜ್ಞಾನ ಆಯ್ತು, ಆ ಜ್ಞಾನದಿಂದ ಶೋಕ ಅಂದ್ರೆ ದುಃಖ ಇಂತು ತೊಲಗೆ, ಈ ರೀತಿ ಅದು ನಿವೃತ್ತಿ ಆದಾಗ ಪರಮಾನಂದ ವಾರಿಧಿ ನಿತ್ಯ ಮುಕ್ತ ಶಂಭುಲಿಂಗವೇ ತಾನಾಗಿ ಸೈತಿರೆ. ತತ್ವವಿದರು ಅನುಮಾನಿಸದ ಅನೂನ ತೃಪ್ತಿ ಎಂಬರು ಅದನ್ನು ಒಲಿದು. ಅಲ್ಲಿ ಸ್ವಲ್ಪ ಅನ್ವಯ ಮಾಡ್ಕೋಬೇಕಾಗ್ತತಿ. ಅಂದ್ರೆ ಬ್ರಹ್ಮದ ಅಪರೋಕ್ಷ ಜ್ಞಾನ ಆಯಿತು ಅಂದ್ರೆ ಕಾರ್ಯಸಹಿತ ಕಾರಣ ದುಃಖವು ನಿವೃತ್ತಿಯಾದದ್ದಕ್ಕನ ಅತ್ಯಂತ ದುಃಖದ ನಿವೃತ್ತಿ ಅಂತಾರೆ. ದುಃಖ ನಿವೃತ್ತಿ, ಅದರಾಗ ಅತ್ಯಂತ ದುಃಖದ ನಿವೃತ್ತಿ ಅಂತ ಒಂದು ಪದ ಯಾಕಿಟ್ಟಾರಂದ್ರೆ ಅದ ಕಾರ್ಯ ದುಃಖ ಅಂತೂ ಹೋಗ್ತದೆ. ಅದು ಅತ್ಯಂತ ಅಂದ್ರೆ ಅದು ಪೂರಾ ಅದ್ರ ಬೇರ್ ಸಹಿತ ಹೋಗ್ಬೇಕಲ್ಲ, ಇಲ್ಲಾಂದ್ರೆ ಮತ್ತೆ ಮಳೆಯಾಗಾನ ಸಿಗಿತೈತಿ ಅದನ್ನ. ಆ ರೀತಿ ಅಜ್ಞಾನನು ಬೇರು ಉಳ್ಕೊಂಡಿತ್ತು ಅಂದ್ರೆ ಮತ್ತೆ ದುಃಖ ಬರ್ತೈತಿ. ಅದಕ್ಕೆ ಮೊಟ್ಟ ಮೊದಲು ಈ ಜ್ಞಾನ ಬ್ರಹ್ಮ ಪರೋಕ್ಷ ಜ್ಞಾನ ಇದು ಅಜ್ಞಾನಕ್ಕೆ ವಿರೋಧ ಇದೆ. ಅದು ಮೊದಲು ಕಾರ್ಯದೊಡನೆ ವಿರೋಧ ಇಲ್ಲ, ಅದು ಎದರೊಡನೆ ವಿರೋಧ ಐತಿ. ಇಲ್ಲಿ ಲೋಕದೊಳಗೆ ಇರ್ತಾರಲ್ಲ, ಅವ ಹಿಂಗೆ ಮಾಡ್ಯಾನ, ಅವನು ಸಿಗಲ್ ನನ್ನ ಕೈಯಾಗತ್ತಿರ್ತಾನೆ. ಅವನ ಮಗ ಬಂದತ್ತೇಳಿ ಆ ಹುಡುಗ ಬತ್ತು, ಅವಾಗೇನು ಮಾಡಂಗ ಆ ಬುದ್ಧಿಗೇಡಿತ್ತಂದ್ರ ಅದು ಆ ಕೂಸಿಗೆ ಆ ಮಗುಗೂ ಹೊಡಿತಾನ. ಇವ ನಾನು ವೈರಿ ಮಗ ಆಗ್ತೇವೆ, ಅದಕ್ಕೆ ಬುದ್ಧಿಗೇಡಿ ಅನ್ಬೇಕು. ಅದಕ್ಕೆ ನೀನು ವೈರತ್ವ ಯಾರು ಕೂಡ ಐತಿ, ನಿನಗೆ ಕೇಳಿ ಯಾವ ಮಾಡ್ಯಾನ, ಅವು ಮಾಡ್ಯಾನ ಹೌದಲ್ಲ. ಆ ಹುಡುಗಿಗೆ ಯಾಕೆ ಅದು ಇದರ ಗೊಡವೆಗಿಲ್ಲ ಅಂತೇಳಿ ಆ ಹುಡುಗಿಗೆ ಏನು ಅನ್ನೋದಿಲ್ಲ. ಹೌದು, ಅವ ಬಂದಂದ್ರೆ ಬಿಡುದಿಲ್ಲ, ಹಿಂಗೆ ಹತ್ತಿರ್ತಾನೆ. ಹಂಗೆ ಈ ಜ್ಞಾನನು ಏನಾಗ್ತೈತಿ, ಕಾರ್ಯ ಅಜ್ಞಾನದ ಕಾರ್ಯ ಅದರ ಕೂಸು, ಅದರ ಮಗ, ಅದಕ್ಕೆ ನಾ ಏನು ಮಾಡಂಗಿಲ್ಲ, ಅದು ಬರಲಿ. ಹಿಂಗೆ ಕಾರಣವಾದ ಅಜ್ಞಾನವನ್ನ ನಾಶ ಮಾಡೋದು, ಅದಕ್ಕೆ ವಿರೋಧ ಐತೆ. ಅದು ಈ ರೀತಿ ಅದಕ್ಕೆ ಬ್ರಹ್ಮ ಪರೋಕ್ಷ ಜ್ಞಾನದಿಂದ ಕಾರ್ಯಸಹಿತ ಕಾರಣ ದುಃಖವು ಅತ್ಯಂತ ನಿವೃತ್ತಿ ಆಗಿ ಹೋಯಿತು ಅಂದ್ರೆ ಹೋಯ್ತು ಅಂದ್ರೆ ಹೋಯ್ತು. ಹೋಯ್ತಂದ್ರ ಕೆಲಸ ಬಗೆಹರಿತು ಅಂದಾರೆ ಯಾರು, ನ್ಯಾಯ ಸಾಂಖ್ಯ ವೈಶೇಷಿಕ ಮೊದಲಾದ. ಅಂದ್ರೆ ಅವರು ದುಃಖದ ನಿವೃತ್ತಿಗೆ 21 ಥರದ ದುಃಖದ ನಿವೃತ್ತಿಗೆ ಮೋಕ್ಷ ಅಂತ ಹೇಳ್ಕೊಂಬಂದಾರೆ ನ್ಯಾಯ ವೈಶೇಷಿಕರು. 21 ಥರದ ದುಃಖದ ನಿವೃತ್ತಿ ಕೆಲಸ ಬಗೆಹರಿತದೆ. ಸಾಂಖ್ಯರು ಕೂಡ 3 ಪ್ರಕಾರದ ದುಃಖ ಐತಿ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತಕ್ಕಂಥ. ಈ 3 ಪ್ರಕಾರದ ದುಃಖ ಹೋದ್ರೆ ಮುಗಿದ ಹೋಯ್ತ. ಮತ್ತು ಅದರ ಸಲುವಾಗಿ ನೀವು ಸುಮ್ಮನೆ ಅಜ್ಞಾನ ಅದು ಇದು ಅಂತ ಅಜ್ಞಾನ ಏನು ಮಾಡೈತಿ ನಿಮಗೆ, ಅದನ್ನ ಯಾಕೆ ನಾಶ ಮಾಡ್ಲಕ್ಕೆ ಹೋಗ್ತೀರಿ ನೀವು? ನಮಗೆ ತ್ರಾಸ ಕೊಡೋದು ದುಃಖ. ನಾವು ದುಃಖ ಅಂತ ಕಳ್ಕೊಂಡ್ಬಿಟ್ರೆ ಆಯ್ತು, ಆಯಾ ಉಪಾಯಗಳಿಂದ ಕಳ್ಕೊಳಕ್ ಬರ್ತತಿ. ಅದಿಲ್ಲ, ರೋಗ ಆಗಿದ್ದು ಔಷಧ ತಗೋ, ಹಾವ ಚೇಳ ಬಂದು ಅಂದ್ರೆ ಬಡಗಿ ಬಂದೂಕ್ ತಗೋ. ಅದು ಮತ್ತು
ಉಳ್ದ ಆದಿ ದೈವಿಕ ದುಃಖ ಏನಾರ ಅದಾವಲ್ಲ ಅವಕ್ಕ ನಿವೃತ್ತಿ ಆಕತಿ ಬಗೆಹರಿಸಿ ಕೆಲಸ ಇಟ್ಟಕ್ಕ ಮುಗದ ಕೆಲಸ ಅವ್ರಂದಾರ ಸಾಂಖ್ಯ ಈ ರೀತಿ. ಅದಕ್ಕೆ ಇಲ್ಲಿ ದುಃಖದ ಅತ್ಯಂತ ನಿವೃತ್ತಿ ಆಯ್ತು, ಆಗೈತೆ ಅಲ್ಲಿ ಆಗೈತಿ ಅಂದಮೇಲೆ ದುಃಖ ನಿವೃತ್ತಿ ಮೊದಲ ಇದಕ್ಕೆ ಆಯ್ತಲ್ಲ ಇಲ್ಲಿ ಎಲ್ಲಿ ಆರನೇದಕ್ಕ ಆಗ್ಬಿಟ್ಟೈತಿ ಬಗೆಹರಿತ ಆದ್ರೆ ದುಃಖದ ನಿವೃತ್ತಿ ಆದದ್ದನ್ನ ಅಷ್ಟೇ ಹೇಳಿದ್ರು. ಆದ್ರೆ ವೇದಾಂತ ಇದಕ್ಕೆ ಒಪ್ಕೊಂಡಿಲ್ಲ ಇದು. ಏನು ಪರಮಾನಂದ ಪ್ರಾಪ್ತಿ ಮೋಕ್ಷತೆ ಅದಕ್ಕೆ ಅನ್ಬೇಕು ಅಂದ್ರೆ ಅವರು 21 ಥರದ ದುಃಖದ ನಿವೃತ್ತಿಗೆನ ಮೋಕ್ಷ ಅಂದ್ರು. ಸಾಂಖ್ಯರು 3 ಥರದ ದುಃಖದ ನಿವೃತ್ತಿಗೆನ ಮೋಕ್ಷ ಅಂದ್ರು. ನಮ್ಮ ವೇದಾಂತ ಹಿಂಗಂದಿಲ್ಲ. ವೇದಾಂತ ಏನಂದ್ರು ಮೋಕ್ಷತೆ ಎದಕ್ಕತ್ತಾರ ಅತ್ಯಂತ ದುಃಖದ ನಿವೃತ್ತಿ ಆಗಿರ್ಬೇಕು, ಪರಮಾನಂದ ಪ್ರಾಪ್ತಿಯಾಗಿರ್ಬೇಕು ಹಿಂಗಂದಾರ ಅವನು. ಅದರ ಸಲುವಾಗಿ ಇಲ್ಲಿ 7ನೇ ಇದರಲ್ಲಿ ಅಲ್ಲಿ ಏನಂದಾರು, ಜ್ಞಾನದಿಂದ ಶೋಕವಿಂತ ತೊಲಗೆ ಪರಮಾನಂದ ವಾರಿದಿಯ ಮುಂದೆ ಪದ ಇಟ್ಟಾರ. ಅದಕ್ಕೆ ಏನಾಗಬೇಕು ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿಯಾಗಿ ಹೋದ ಮೇಲೆ ಪರಮಾನಂದ ವಾರಿದಿ ಅಂದ್ರೆ ಸಮುದ್ರ. ನಮಗೆ ಪರಮಾನಂದ ಆಕತಿ. ಪರಮಾನಂದ ಆಕತಿ ಅಂದ್ರೂ ಮತ್ತ ಆನಂದ ಆಕತ ತಿಟ್ಟ ಅಂದಿಲ್ಲ. ಏನಾಕತಿ ಅಂದ್ರೆ ಪರಮನು ವಿಶೇಷಣ ಕೇಳ್ಯಾರ. ಪರಮಾನಂದತೆ ಪರಮ ಅಂದ್ರ ನಿರುಪಾಧಿಕವಾಗಿ ನಿರಂತರವಾಗಿ ನಿರತಿಶಯವಾಗಿ. ನಿರುಪಾಧಿಕವೂ ನಿರತಿಶಯವೂ ನಿರಂತರವಾಗಿ ಯಾವ ಆನಂದವಿರುವುದೋ ಅದಕ್ಕೆ ಪರಮಾನಂದ ಅಂತಾರ ಅಂತೇಳಿ. ಸುಮ್ಮೊಮ್ಮೆ ಆನಂದ ಆಗೈತೆ ಯಾವಾಗ ಅಲ್ಲ ಈ ವಿಷಯಗಳ ಮೂಲಕವಾಗಿ ಆನಂದ ಆಕತಿ. ಅದು ಯಾವ್ದದ ಅದು ಕ್ಷಣಿಕ ಅದ, ಅದಿಲ್ಲ ಅದು ಪರಮಾನಂದನ. ಯಾಕಂದ್ರೆ ಪರಮಾನಂದ ಅಂದ್ರೆ ನಾವೇನು ಹೇಳೀವಿ, ಅದು ಉಪಾಧಿಯಿಂದ ಬಂದೈತಿ ವಿಷಯ. ಅದು ಹಿಂಗೆ ಉಪಾಧಿಯಿಂದ ಬಂದಿರಬಾರ್ದು. ಮತ್ತು ಆವಾಗ ಅಕ್ಕ ಸುಖ ಅನ್ನಿಸ್ತೈತೆ ಅದ. ಮತ್ತ ಆಮೇಲೆ ಭಾಳ ದುಃಖ ಐತಿ. ಗಜಕರ್ಣದ ಗೊತ್ತೈತೆ ನಿಮ್ಗೆ? ಗಜಕರ್ಣ ಅಂದ್ರೆ ಈ ಹಸಿ ಬಟ್ಟಿ ಅದು ಮೈಗೆ ಯಾವಾಗಲೂ ಹಚ್ಚಿತ್ತಂದ್ರೆ ಅಲ್ಲಿ ಒಂದು ಸ್ವಲ್ಪ ಇದು ಆಗಿ ತುರ್ಸ್ಲಿಕ್ಕೆ ಹತ್ತೈತೆ ಅದು ಈ ತೊಡಿ ಇಂತಲ್ಲಿ ಹೆಚ್ಚಿಗೆ ಆಗ್ತಿರ್ತೈತಿ. ತುರ್ಸ್ಲಾಕ್ ಹತ್ತು ಅಂದ್ರೆ ಅದಕ್ಕೇನಾರ ಉಪಾಯ ಮಾಡ್ಕೊಂಡ್ರೆ ಅದು ಹೋಗ್ಬಿಡ್ತೈತಿ. ಅದಕ್ಕೆ ಅವು ಏನೂ ಇಲ್ಲ ಅಂದ್ರೂ ನೀ ಮುಂಜಾನೆ ಎದ್ದು ಕೂಡ್ಲೇನ ಈ ಬಾಯಾಗಿಂದ ಉಗುಳು ತಕ್ಕೊಂಡು ಅದಕ್ಕೆ ವಾರಿಸ್ಬಿಡು, ಹೋಗೇ ಬಿಡ್ತೈತೆ ಅದು. ಅದಕ್ಕೇನು ಔಷಧ ಬೇಕಾಗಿಲ್ಲ. ಏನು ಈಗ ಇನ್ನ ಶುರು ಆಗೈತೆ ಅಂದ್ರೆ ಆವಾಗಿನ ಮಾತು ಹೇಳಿಲ್ಲ. ಮತ್ತು ಅದು ಪಸಂದ ಕಪ್ಪು ಇದಾಗಿ ತುರಿಸಿ ಹಿಂಗೆ ಗದರ್ ಗಟ್ಟಿಟ್ಟಂದ್ರೆ ಅಲ್ಲಿಂದ ಅದಕ್ಕೆ ಇದನ್ನ ಬೇಕಾದ. ಆ ಎಳೆದಾಗ ಹೆಂಗೆ ಆಕೈತಿ ಅಂದ್ರೆ ಅದು ತುರ್ಸೋದು ಕೂಡಲೇ ಹಂಗೆ ಸುಖ ಅನ್ನಿಸ್ತದ. ಕೆರೆದು ಒತ್ತಿ ಕೇಳ್ತಾರ. ಕೆರೆದು ಕಡೆಗೆ ಏನಾಕತ್ಕೊಂಡು
ಬಗ 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 ಉರಿಲಕ್ಕ ಅಯ್ಯಯ್ಯೋ ಯಾಕಾರ ಕ್ಯಾರ್ತೀನಿ ಯಪ್ಪ ಇಟ್ಟು ಉರಿಲಾಕಾಯ್ತು ಹಿಂಗ ಇದು ನೋಡಿ ಸುಖ ಹಿಂಗೈತೆ ಅದಕ್ಕಾಗಿ ಈ ವಿಷಯ ಸುಖಗಳು ಹಿಂಗದಾವ. ಆದ್ದರಿಂದ ಇದು ನಿರುಪಾಧಿಕವಾಗಿ ನಿರತಿಶಯವಾಗಿ ಅದಕ್ಕಿಂತ ಹೆಚ್ಚಿನ ಯಾವುದೂ ಇಲ್ಲ, ನಿರಂತರವಾಗಿ. ಅವಾಗ ಅಟ್ಟ ಅಲ್ಲ, ವಿಷಯ ಸುಖ ಅವಾಗ ಅಟ್ಟ ಇರ್ತಾವ. ನಿರಂತರವಾಗಿ ಯಾವಾಗ ಬೇಕಾದಾಗ ಕುತ್ತಾಗ ನಿತ್ತಾಗ ಬೇಕಾದಲ್ಲಿರ್ಲಿ. ನಿತ್ಯಾನಂದದಲ್ಲಿ ರಮಿಸಲು ಯೋಗಿಯನ, ನಿತ್ಯ ಆನಂದದಲ್ಲಿರೋದು. ಯಾಕಂದ್ರೆ ಆತ್ಮ ಅಂತೂ ನಿತ್ಯ ಇದ್ದೇ ಇರ್ತೈತಿ, ಒಮ್ಮಿರೋದು ಒಮ್ಮಿಲ್ಲಾಗ ಹಿಂಗಾಕತ್ತೇನೆ. ಮತ್ತು ಅದೇ ಆನಂದ ಸ್ವರೂಪ ಅಂತ ಆನಂದ ಸ್ವರೂಪನೇ ನಾ ಅದೇನಂತ ತಿಳ್ಕೊಂಡು ಬಿಟ್ಟಾನ. ಮತ್ತು ಅದನ್ನ ಬರೇ ಹಂಗ ಆಗಂಗಿಲ್ಲ. ಅದ ತಿಳ್ತಾನೆ. ಅದು ಹೆಂಗ ಚಾಕ್ಲೇಟ್ ಇರ್ತೈತೆ, ಪೇಪರ್ ಮಂಟೆ ಅಥವಾ ಚಾಕ್ಲೇಟ್, ಅದು ಕಿಸೆದಾಗ ಇಟ್ಕೊಂಡ್ರೆ ನಿನಗೆ ಅದರ ಟೇಸ್ಟ್ ಹತ್ತೋದಿಲ್ಲ. ಐತ್ ನಿನ್ನ ತಿಳಿ ಕಡೆ. ಅದನ್ನ ಆ ಕಾಗದ್ದಾಗಿನ ತೆಗೆದು ನಾಲ್ಗಿ ಮೇಲಿಟ್ಟು ಮಾಡಿ ಅದನ್ನ ಚೀಪ್ತಾ ಹೋದ್ರ ಟೇಸ್ಟ್ ಹೆಂಗ ಅಲ್ಲಿ ಹತ್ತೈತಲ್ಲ, ಆ ರೀತಿ ಆತ್ಮಾನುಸಂಧಾನ ಆತ್ಮಾಕಾರ ವೃತ್ತಿಯನ್ನು ಮಾಡಿ ಅದನ್ನು ಅನುಭವಿಸಬೇಕಾಗ್ತದೆ. ಅದಕ್ಕನ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಅನ್ನುತ್ತಾರೆ. ತಿಳಿತಾನ. ಈ ರೀತಿ ಅದರ ಸ್ವಾದ ಟೇಸ್ಟ್ ಒಮ್ಮೆ ಹತ್ತಿತ್ತಂದ್ರೆ ಬಿಡಂಗಿಲ್ಲ ಅವ. ಯಾರ ಬಂದು ಮಾತಾಡಕ್ ಬಂದಾರ, ಯಾವಾಗ ಹೋದ ರೂಪ ಇವ್ರ ಲಘು ಎಷ್ಟೊತ್ತಾಯ್ತು ಸುಮ್ಮ ಏನಾರ ಹಚ್ಕೊಂಡು ಕೂತಾರತ್ತೆ ಅಂದ್ರೆ ಹೋಗ್ಲಿ ಏಕಾಂತ ಮತ್ ಅದರಾಗ ಕೂತ್ಬಿಡೋದು. ಹೆಂಗ್ ಈ ರೀತಿ ಆ ಆನಂದ ಐತಿ, ಅದಕ್ಕೆ ನಿರಂತರವಾಗಿ ಆನಂದ ಇರ್ತದ ಅಂತೇಳಿ ಅದಕ್ಕೆ ಪರಮಾನಂದ ಅಂತ ಕರೆದಾರ. ಆದ್ದರಿಂದ ಪರಮಾನಂದ ಅದು ಹೆಂಗೈತೆ ಅಂದ್ರೆ ಬರೀ ಇಟ್ಟು ಅಲ್ಲ, ವಾರಿಧಿ ಅಂದಾರ. ಅದ್ರಾಗ ವಾರಿಧಿ ಅಂದ್ರೆ ಸಮುದ್ರ. ಅದ್ರಾಗ ಇನ್ನೊಂದು ಕಡೆ ನಿಂತ್ಕೊಂಡ್ರು ಹರುಷ ವಾರಿಧಿ ಶಂಭುಲಿಂಗದೊಡ ಬೇರೆ ಹಿಂಗೆ ಹರುಷವಾರಿಧಿ ಆನಂದದ ಸಮುದ್ರ. ಅಟ್ಟು ಇಟ್ಟು ಏನಲ್ಲ. ಈ ರೀತಿ ಆ ಆತ್ಮಸ್ವರೂಪ ಪರಮಾನಂದ ಸ್ವರೂಪ ಅದು ಸಮುದ್ರ ಪ್ರಾಯವಾಗಿ ಅಪಾರವಾಗಿ ಐತಿ. ಅಲ್ಲದೆ ನಿತ್ಯ ಮುಕ್ತನೂ ಆದ ಶಂಭುಲಿಂಗ ಅಂದ. ಏನಂದಾರ? ನಿತ್ಯ ಮುಕ್ತ ಅಂತಂದರೆ ನಿತ್ಯ ಮುಕ್ತ ಪದ ಬಂದದ 2ನೇ ಚರಣದಲ್ಲಿ. ಏನು ಪರಮಾನಂದ ವಾರಿಧಿ ಆದ್ಮೇಲೆ ಏನದ? ನಿತ್ಯ ಮುಕ್ತ ಅಂತ ಐತಿ. ನಿತ್ಯ ಮುಕ್ತ ಅಂದಾಗ ಏನ ಅಂತ ಅರ್ಥ ಆಗ್ತದೆ ಗೊತ್ತಾ? ಔಡಲೋಮಿ ಖಂಡನ ಆದ ಅಂತ ಅರ್ಥ. ಯಾಕಂದ್ರೆ ಆ ಔಡಲೋಮಿ ಏನಂತಾನೆ, ಅಜ್ಞಾನ ಕಾಲದಲ್ಲಿ ಬದ್ಧ, ಜ್ಞಾನ ಕಾಲದಲ್ಲಿ ಮುಕ್ತ. ಜ್ಞಾನ ಆಗಿಲ್ಲ ಅಂದ್ರ ಅವ ಮುಕ್ತ ಅಲ್ಲ, ಅವ ಬದ್ಧ ಅಂತ. ಮುಂದವ ಇದರಿಂದ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡಂದ್ರ ಅವಾಗ ಮುಕ್ತ ಅಂತ ಅವ್ರು ಹೇಳ್ತಾರೆ. ಅದು ನಮ್ಮಲ್ಲಿ ಹಂಗಿದೆ. ಬಂದ ಕಾಲಾಪಿ ಬಂದು ಅಭಾವ. ಅವ ಅಂದ್ರೆ ಜ್ಞಾನ ಆಗಿಲ್ಲ ಅಂದ್ರೂ ಕೂಡ ಅವ ಮುಕ್ತ ಅದಾನ. ಅವನು ಇದಂತ ಮಾತು ಹೇಳ್ತೀರಿ ನೀವು. ಮತ್ತು ಮೊದಲ ಮುಕ್ತ ಇದ್ರೆ ಮತ್ತೆ ಇದೆಲ್ಲ ಕಡ್ಪಟೆ ಆಗ್ಬೇಕು. ಇಟ್ಟೆಲ್ಲ ಇಲ್ಲಿ ಶಾಸ್ತ್ರ ಇವೆಲ್ಲ ಕೇಳೋದು ಮಾಡೋದು ಅಂದ್ರೆ ಅವ ಮರ್ತಾನೆ. ದಶಮನ ದೃಷ್ಟಾಂತದೊಳಗೆ ನೋಡ್ಲ, 10ನೇದಾವ್ ತಾನೇ ಇದ್ದು ಮುಂದೆ 9 ಮಂದಿನ ಎಣಿಸ್ಯಾನ. 10 ನಂಬರ್ ಹಿಂಗೆ ತನಗೆ ಹಚ್ಕೋಬೇಕಾಗಿತ್ತು, ಅಟ್ಟ ಮರ್ತಾನೆ. ಅದಿಲ್ಲ, ಅದ ದುಃಖಕ್ಕೆ ಕಾರಣ ಆಗ್ಯಾನ. ಹಿಂಗ
ಆ ಪರಮಾನಂದ ಸ್ವರೂಪನೇ, ಆ ಪರಬ್ರಹ್ಮವೇ, ಪರಮಾತ್ಮನೇ ನಾನಿದ್ದೇನಂತ ತಿಳ್ಕೊಳ್ಳೋದು ಇಷ್ಟ. ಇಲ್ಲಿ ಅವಾಗ ಜ್ಞಾನ ಆಗಿಲ್ಲದ ಮತ್ತ ಅವು ಅಂದ್ರೆ ಅರು ಆಗಿಲ್ಲ ಅಂತ. ಅದಕ್ಕನ ಗೀತೆಯಲ್ಲಿ ಭಗವಂತ ಏನ್ ಹೇಳ್ಯಾನ? ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂದಾನ. ಸ್ಮೃತಿರ್ಲಬ್ಧ ಅಂದ್ರೆ ನಾ ಯಾರು ಅನ್ನೋದು ನನಗೆ ನೆನಪಾಯ್ತು. ಏನು ಹೊಸ್ತಾಗಿ ಆದ್ ನಂದು? ನನ್ನದು ನನಗೆ ನೆನಪಾಯ್ತು, ಸ್ಮೃತಿ ಆಯ್ತು ಅಂದಾನ. ಅಂದ್ರೆ ಮೊದಲ ಇದ್ದಂದಂಗೆ ಆತಲ್ಲ ಅದು, ಹೌದಲ್ಲ? ಆದ್ದರಿಂದ ಮುಕ್ತ ಮೊದಲೇ ಅದಾನ, ಆದರೆ ಜ್ಞಾನ ಇಲ್ಲ. ಎಲ್ಲರೂ ಬ್ರಹ್ಮ ಸ್ವರೂಪರ ಅದಾರ. ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂತ ಜ್ಞಾನಿಲಿತ್ತ ಅವ್ರು ಮರ್ತಾರ. ಅವ್ರಿಗೆ ಅರು ಮಾಡಿಕೊಡೋದು ಇಟ್ಟದಾಗದೈತಿ ಇಲ್ಲಿ. ಆದ್ದರಿಂದ ಇಲ್ಲಿ ಏನಪ್ಪಾ ಅಂದ್ರೆ ಅವ ಮೊದಲು ಬದ್ದಿದ್ದ ಮುಕ್ತ ಹೆಂಗಾಕನವ? ಆಗ್ಲಕ್ ಬರಂಗಿಲ್ಲ ಅವನು, ಹೌದಿಲ್ಲ? ಅದಕ್ಕೆ ಮೊದಲ ಮುಕ್ತ ಅದಾನ, ಆದ್ರೆ ಅದ್ರ ಜ್ಞಾನ ಇಲ್ಲ ಅಂಥೇಳಿ ಇಲ್ಲಿ ನಿತ್ಯ ಮುಕ್ತ ಅಂತ ವೇದಾಂತ ಹೇಳ್ತದೆ. ನಿತ್ಯ ಮುಕ್ತ ಅಂದ್ರೆ ಮೊದಲು ಅವ ಮುಕ್ತನೇ ಇದ್ದ, ಇಷ್ಟ ನನಗೆ ಗೊತ್ತಾಗಿದ್ದಿಲ್ಲ. ಹೆಂಗ ಮನಿಯೊಳಗನ ಬಂಗಾರ ತುಂಬಿದ ಹಂಡೆ ಅಲ್ಲೇ ನಾವು ಮನ್ಕೊಳ್ಳಲ್ಲೇ ಇತ್ತದ, ಕೆಳಗೆ ನೆಲದಾಗ ಹೂದಿದ್ರು ನಮ್ಮ ಪೂರ್ವಜರು. ಮತ್ತೆ ಅದು ನನಗೆ ಗೊತ್ತಿಲ್ಲ. ಈಗ ಅಂಜನಗಾರನಿಂದ ಗೊತ್ತಾಯ್ತದು. ಹೆಂಗೆ? ಹಂಗೆ ಆನಂದ ಸಾಗರವೇ ನಾನಿದ್ದೇನೆ ಅಂತ ಅವಾಗ ನನ್ನಂತ ಶ್ರೀಮಂತ ಯಾರು? ಇಷ್ಟು ಬಂಗಾರ ಇತ್ತು ನಮ್ಮ ಮನ್ಯಾಗ, ಹೌದು? ಹೆಂಗೆ? ಅದಕ್ಕೆ ನಿತ್ಯ ಮುಕ್ತನೂ ಆದ ಶಂಭುಲಿಂಗವೇ ತಾನಾಗಿರುವನು. ಇಂಥ ಸ್ವರೂಪನಾಗಿ ಸಹಜ ಸ್ಥಿತಿಯಿಂದಿರು. ಇಂಥ ಸಹಜ ಸ್ಥಿತಿಯಿಂದಿರೋದಂದ್ರೇನು? ಸಹಜ ಸ್ಥಿತಿಯಿಂದಿರೋದಂದ್ರೆ ಅಜ್ಞಾನ ಕಾಲದಲ್ಲಿ ನಾ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡು ಮುಕ್ತನಾಗಬೇಕು ಅನ್ನೋದು ಇತ್ತು. ಮುಂದೆ ಜ್ಞಾನ ಆದ ನಂತರದಲ್ಲಿ ನಾನೇ ಬ್ರಹ್ಮನಿದ್ದೇನೆ ಅಂತ ಇತ್ತ. ಎರಡು ಹೋಗ್ಬೇಕು. ಈಗ ದಶಮನ ದೃಷ್ಟಾಂತದಾಗ ನೋಡಲ್ಲ, ದಶಮ ಇಲ್ಲ ಅಂತ ಸತ್ತ ಅಂತೇಳಿ ಅತ್ತ, ಹೌದಾ? ಅದಾನು ಅಂತ ಹೇಳ್ದ. ಅದಾನು ಅಂದ್ರೆ ಎಲ್ಲಿ ಅದಾನ? ನೀನ ಅಂದ್ಕೊಳ್ಳೇನ? ಅವಾಗ ಹೌದಲ್ಲ, ಮುಂದೆ 9 ಮಂದಿ ಅದಾರು, ನಾನೇ ದಶಮ ಅಂತ ಅಪರೋಕ್ಷ ಜ್ಞಾನ ಆಯ್ತು ಅವನು, ಹೌದಾ? ಅಲ್ಲಿಂದ ಎಲ್ಲ ಮುಗಿತಿದ್ದು. ಮತ್ತೇನಪ್ಪ ಸುಮ್ಮನೆ ನಾವು ಹತ್ತೀವಿ, ಕರ್ದೀವಿ, ಎಲ್ಲ ಮಾಡಿದ್ವಿ, ಇನ್ನು ನಡ್ರಿ ಮನೆಗೆ ಹೋಗೋರು ಅಂತ ಹೇಳ್ತೀನಿ. ಮನೆಗೆ ಹೋಗಾಗ ನಾನು ದಶಮನಿದ್ದೇನೆ ಅಂತ ಹಿಂಗೇನ್ರ ಅನ್ಕೋತಕ್ಕ ನಾನು? ಏನಿಲ್ಲ, ಅದು ಹೋಯ್ತು. ಸತಾನ ಅನ್ನೋದು ಹೋಯ್ತು, ಅದಾನ ಅನ್ನೋದು ಹೋಯ್ತು, ನಾನ ಅನ್ನೋದು ಹೋಯ್ತು. ಎಲ್ಲ ಹೋಗಿ ಸುಮ್ಮ ಆರಾಮ್ ಮಾತಾಡ್ಕೋತ ಹೋಗ್ಕಾರು. ಅದು ಇಲ್ಲ ಇದು ಇಲ್ಲ ಅಂತ ಹಿಂಗ ಸುಮ್ಮ ಸಹಜ ಸ್ಥಿತಿಯಿಂದ ಇರೋದು, ಅದಕ್ಕೆ ಸಹಜಾವಸ್ಥೆ ಅಂತ. ಅಲ್ಲಿ ಯಾವ ಕರ್ತವ್ಯಾದಿಗಳು ಏನೂ ಇರಂಗಿಲ್ಲ, ಮಾಡಿದ್ದ ಮಾಡು. ಈಗ ನುಡಿದದ್ದೇ ಮಂತ್ರ ತರಲ್ಲ ಹಂಗ. ಈ ರೀತಿ ಶಂಭುಲಿಂಗ ರೂಪನು ಇದ್ದೇನೋ ಇಲ್ಲೋ ಅನ್ನುವ ಸಂಶಯ ಅಂತಕ್ಕಂಥ ಉಪದ್ರವವು ಕೂಡ ಇಲ್ಲ ಅವನು. ನಾನ ಶಂಭುಲಿಂಗೋ ಏನು ಮತ್ತೇನು ಹೌದು ಅಲ್ಲ ಕರೇನ ಏನಪ್ಪ ಅಂತೇಳಿ ಹಿಂಗೇನ್ರ ಅನುಮಾನ ಸಂಶಯ ಏನಿಲ್ಲ. ಸಂಶಯ ಇದ್ರೆ ಮಾತ್ರ ಬರ್ತದಾಗ, ಸಂಶಯ ಉಳ್ಕೊಂಡಿದ್ರೆ
ಅದಕ್ಕೆ ಇಲ್ಲದೆ ತಾನೇ ತಾನಾಗಿರುವನು. ಇಂಥ ಶಂಭುಲಿಂಗ ರೂಪ ಸ್ಥಿತಿಗೆ ತತ್ವಜ್ಞಾನಿಗಳು ಏನಂತಾರೆ? ಪೂರ್ಣ ತೃಪ್ತಿ ಅಂತ ಅನ್ನುತ್ತಾರೆ, ಅಥವಾ ನಿರಂಕುಶ ತೃಪ್ತಿ ಅಂತ ಹೇಳ್ತಾರೆ. ಅದಕ್ಕೆ ನಿರಂಕುಶ ತೃಪ್ತಿ ಅಂದರೆ ಇಲ್ಲಿ ಅದನ್ನ ಇವ್ರೇನಂತ ಕರೆದಾರ? ಕಡೆ ಅಂದ್ರೆ ಅನೂನ ತೃಪ್ತಿ ಎಂಬರು. ಅನೂನ ತೃಪ್ತಿ ಎಂಬರು ಅಂತ ಹೇಳ, ಹೌದಿಲ್ಲ? ಅನೂನ ತೃಪ್ತಿ ಐತ್ ಕರೆ, ಆ ಹಿಂದಿನ ಆಕಾರ ತಗೋಬೇಕಾರೆ. ಇಲ್ಲಿ ವಿದರ ಅನುಮಾನಿಸದ ಅತೈತಲ್ಲ, ದಕಾರದಲ್ಲಿ ಅಕಾರವನ್ನು ಭಿನ್ನಪಡಿಸ್ಕೋಬೇಕು, ಆ ಸಂಧಿ ಬಿಡಿಸ್ಕೋಬೇಕು. ಅದನ್ನ ಅನುಮಾನಿಸದ ಅತೈತಲ್ಲ, ದಾಗ ಐತಿ. ಅದನ್ನ ಅನೂನ ಅಂತ ಹಿಂಗೆ ಮಾಡ್ಕೋಬೇಕು. ನೂನ್ ಅಂದ್ರೆ ಮತ್ತೆ ಕೊರತೆ ಇದ್ದದ್ದು, ಪರಿಚಿನ್ನ ಹಾಕೈತಿ. ಅದಕ್ಕೆ ಅಲ್ಲಿ ಹಂಗಿಲ್ಲ, ಅದು ಅನೂನ ಅಂದ್ರ ಏನದು? ತೃಪ್ತಿ. ತೃಪ್ತಿ ಅನ್ನೋದು ಏನೈತಲ್ಲ, ಆನಂದ ತೃಪ್ತಿ ಅನ್ನೋದು ಅದು ನೂನ ಅನೂನ ಎರಡು ಪ್ರಕಾರ ಐತಿ. ನೂನ ಅನೂನ ಅಂತ ಎರಡು ಪ್ರಕಾರ ಐತಿ. ಈ ಹೊರಗಿಂದ ಏನೈತಲ್ಲ, ಏನೋ ಸಿನಿಮಾ ನೋಡೋದ್ರಿಂದಾಗಲಿ, ಗಾಯನ ಸಂಗೀತ ಕೇಳೋದ್ರಿಂದ ಆಗಲಿ, ಉಡೋದ್ರಿಂದ, ಉಣೋದ್ರಿಂದ, ತಿನ್ನೋದ್ರಿಂದ, ಮಾಡೋದ್ರಿಂದ, ಮಟ್ಟೋದ್ರಿಂದ ಏನ ತೃಪ್ತಿ, ಆನಂದ, ಸಂತೋಷ ಆಕೈತಲ್ಲ, ಅದು ನೂನ ಹೊರಗಿನಿಂದ. ಹೊರಗಿನ ಪದಾರ್ಥಗಳಿಂದ ಏನು ನಮಗ ತೃಪ್ತಿ ಆಗ್ತದ, ಅದು ನೂನ ಅಂದ್ರೆ ಪರಿಚ್ಛಿನ್ನ ಇರ್ತದ, ಕೊರತೆ ಐತೆ ಅಲ್ಲಿ. ಯಾಕಂದ್ರೆ ಮತ್ತೆ ಬೇಡ್ತದ, ಮತ್ತೊಮ್ಮೆ ಬೇಡ, ಅದಕ್ಕಿಂತ ಹೆಚ್ಚಿಂದನಾರ ಬೇಡ್ತದ, ಹಿಂಗದ. ಅದಕ್ಕೆ ಅನೂನ ಅಂದ್ಕೊಡ್ಲೇನ ಆ ಕೊರತೆ ಇಲ್ಲದು. ಅಣುನ್ ಅಂದ್ರೆ ಕೊರತೆನೇ ಇಲ್ಲ, ಅದ ಕಡಿಮೆ ಇಲ್ಲದಂತ ಪರಿಪೂರ್ಣವಾದದ್ದು. ಹೆಂಗೆ ಅದು ಒಳಗಿನ ತೃಪ್ತಿ ಬಂದದ್ದು, ಅದು ಒಳಗಿಂದ. ಅದು ಒಳಗಂದ್ರೆ ಆತ್ಮನಿಂದ ಬಂದದ್ದು. ಇದು ಮಾತ್ರ ಅನುಭೂತಿ. ಯಾಕಂದ್ರೆ ಆತ್ಮ ಯಾವಾಗಲೂ ಇದ್ದೇ ಇರ್ತಾನು, ಅವ ಪರಿಪೂರ್ಣದಾನು. ಅಂದ ಮೇಲೆ ಅದನ್ನು ಕೂಡ ಯಾವಾಗಲೂ ಇರುತ್ತದೆ, ಪರಿಪೂರ್ಣವಾಗಿರುತ್ತದೆ. ಮತ್ತು ಆ ನೂನ ರೂಪ ಕೊರತೆ ಅನ್ನೋ ಪರಿಚ್ಛಿನ್ನತ ಅಲ್ಲೆಲ್ಲಿ ಬರಬೇಕಾದ್ರೆ ಇಂಥ ತೃಪ್ತಿ ಆಗ್ತದೆ. ಅಂದ್ರೆ ಸಾಮಾನ್ಯವಾಗಿ ಈಗ ನಿನಗೆ ಒಬ್ಬ 1 ಲಕ್ಷ ರೂಪಾಯಿ ಕೊಟ್ಟಪ್ಪ, ಬೇಡ ಯಾರು ನನಗ್ಯಾರು ಕೊಡ್ತಾರ ಅಂಥವ್ರು ಯಾರು ಅದಾರಂತೆ, ಹಾದ್ಯಾಗ ಬಿದ್ದಿತ್ತ ತಿಳ್ಕೊ. ಒಂದು 1000 ರೂಪಾಯಿ ನೋಟಿಂದು ಒಂದು ಬಂಡಲ್ ಅಂದ್ರೆ 1 ಲಕ್ಷ ರೂಪಾಯಿ. ಏನದು? 100 ನೋಟ್ ಇರ್ತಾವು ಅಂಥದ್ದು ಒಂದು ಬಂಡಲ್ ಇರ್ತೈತಿ. ಅದು ಎಷ್ಟದು? 1 ಲಕ್ಷ. ಅದು ಬಂಡಲ್ ಬೀಜಿತ್ತದು ಸಿಕ್ಕತ್ ನಿನ್ನ ಕೈಗೆ. ನೀ ತೃಪ್ತ ಆಗ್ತೀಯೋ ಏನಿಲ್ಲೋ? ಏನಲ್ಲಿ ನನಗೆ ಹೇಳಕ್ ಬರ್ಲಾರ್ದಂಗ ಆಗೈತಿ, ಇನ್ನ ಸಿಕ್ಕಿಲ್ಲದ. ಇನ್ನ ಸಿಕ್ಕಿಲ್ಲ ಕಡೆ. ಅದು ಒಬ್ಬ ಲಾಟ್ರಿ ಟಿಕೆಟ್ ತಗೊಂಡಿದ್ನಂತ. ಲಾಟ್ರಿ ಟಿಕೆಟ್ ತಗೊಂಡಾಗ ಅವಾಗ ಹತ್ತಿತ್ತದ ಟಿಕೆಟ್.
ಹತ್ತಿತ್ತು ಹತ್ತೈತಿ ನಾನು ಟಿಕೆಟ್ ತಗೊಂಡೇನಿ ಅಂದವ. ಅಂದ ಅವ್ರ ಟಿಕೆಟ್ ನಂಬರ್ ಬಂದಿತ್ತದು, 1,00,000 ರೂಪಾಯಿ ಲಾಟ್ರಿ ಹತ್ತಿತ್ತು ಬಂದಿತ್ತು. ಇವಾಗ ಅವಾಗ ಹಾರ್ಟ್ ಬಿಮಾರಿ ಇತ್ತು. ಹಾರ್ಟ್ ಇತ್ತಂತ ಹೇಳಿ ಅವರು ಅವನು ಮುಂದೆ ಹೇಳಿದ್ದಿಲ್ಲ. ಅಂದ್ರ ಹೋಗಿ ಬಿಟ್ಟಿತ್ತಂತ ಹೇಳಿ ಅವನು ಮುಂದೆ ಹೇಳಿದ್ದಿಲ್ಲ. ಅವ ಇನ್ನ ಅದೇನ ಅದು ಬರೋಬರಿ ಇದನ್ನ ನೋಡಿಲ್ಲ, ನೋಡೋನ್ ಗಪ್ಪು ಅಂತ ಹೇಳಿಕೆ ಹಿಂಗ ಅಂದಿದ್ರ ಸ್ವಲ್ಪ ಯಾಕೋ ಜರ ಇದಾಗತ್ತಿತ್ತ. ನಾನು ಡಾಕ್ಟರ್ ಕಡೆ ಓದಿದ್ರು. ಅದು ಅವ್ರು ಹೇಳಿದ್ರ ಇವ್ ಹೆಂಗಾರ ಹೇಳೋ ನೀನು ಡೈರೆಕ್ಟ್ ಒಮ್ಮೆಲೆ ಹೇಳಿಬಿಟ್ರ ಹಾರ್ಟ್ ಮೇಲೆ ಸತ್ತವಾದ ಅಂದ್ರೆ ಹೆಂಗೆ ಮಾಡುವ ಅಂತ ಹೇಳಿ ಅಲ್ಲಿ ಆ ಡಾಕ್ಟರ್ಗೆ ಹೋಗಿ ನೋಡ್ರಿ, ಈಗ ಇವಾಗ ಲಾಟ್ರಿ 1,00,000 ರೂಪಾಯಿ ಹತ್ತೈತಿ, ನಾವು ಹೇಳಿದ್ವಿ ಅಂದ್ರ ಅಂತಂದ್ರ ಹೋಯ್ತಾ ಹಿಂಗ ಆಕೈತಿ. ಅದಕ್ಕೆ ನಾವು ಹೇಳಿಲ್ಲ. ನೀವು ಯಾವ ಐಡಿಯಾದಿಂದ ಹೇಳ್ತೀರ ಅವಾಗ ಹೆಂಗೆ ಮಾಡ್ತೀರಿ ನೋಡ್ರಿ ಅಂತ ಹೇಳಿದ್ರು ಅವರು. ಯಾಕಲ್ತವ ನಾ ಅದನ್ನು ಬರೋಬ್ಬರಿ ಹೇಳ್ತೇನೆ. ನಮ್ಗೆ ಅಲ್ಲಿಂದ ಕುಂತ ನೋಡಿದ ಇದು ಹಚ್ಕೆ ಇಲ್ಲಿ ಇಲ್ಲಿ ಹಿಂಗೆಲ್ಲ ನೋಡಿ ಏನಿಲ್ಲ ಆರಾಮದೀನಿ ಬರೋಬ್ಬರಿ ಐತಿ. ಮತ್ತೇನಪ್ಪ ಏನ ಲಾಟ್ರಿ ಟಿಕೆಟ್ ಅದು ತೊಗೊಂಡೆ ನಾನು ತೊಗೊಂಡೇನ್ರಿ ಅನ್ನೋ ತೊಗೊಂಡ್ರೆ ಮತ್ತೀಗ ಇವತ್ತು ಅದ್ರ ರಿಸಲ್ಟ ಮತ್ತು ಅಂದ್ರೆ ನಿನಗೆ 1,00,000 ರೂಪಾಯಿ ಲಾಟ್ರಿ ಹತ್ತಿತ್ತಂದ್ರ ನನಗೆ ಹತ್ತಿತ್ತಂದ್ರ ನಿಮಗ 50,000 ಕೊಡ್ತೇನಂದವ. ನನಗೆ ಸರ್ ಅದು 1 ಲಕ್ಷ ಯಾಕ ಅದು 10 ಲಕ್ಷದ ಬಂಪರ್ ಲಾಟ್ರಿ ಎತ್ತಿತ್ತಾವ. ಏನು ಬಂಪರ್ 10 ಲಕ್ಷದ ಲಾಟ್ರಿ ಇತ್ತೇಳಿ 10 ಲಕ್ಷದ ಲಾಟ್ರಿ ನನಗೆ ಹತ್ತಿದ್ರ 5 ಲಕ್ಷ ನಿನಗೆ ಕೊಡ್ತೇನೆ ಡಾಕ್ಟ್ರ ಅಂದವ. 5 ಲಕ್ಷ ನನಗೆ ಕೊಡ್ತೀಯ ಅಂದ್ರೆ ಈಗ ಹತ್ತೈತಿ ಡಾಕ್ಟ್ರ ಹೋಗ್ಬಿಟ್ಟು ಬರ್ತೇನೆ. ಇವು ಸಾಯ್ತಾನಂತೆ ಡಾಕ್ಟರ್ ಅದೇ ತಗೊಂಡೋಗ್ಯಾರ. ಅದ್ರಂದ ಅರ್ಧ ನಿಮಗೆ ಅಂದವ ಅಂತ ಹೇಳಕ್ಕೆ ಡಾಕ್ಟರ್ ಸತ್ತು ಹೋಯ್ತ. ಅಂದ್ರೆ ಈಗ ಸಾಮಾನ್ಯ ಇಂಥದೊಂದು ಲಾಟ್ರಿ ನಿನಗೆ ಹತ್ತೈತಿ ಅಂದ್ರ ನಿನಗೆ ತೃಪ್ತಿ ಆಗತೈತೆ ಇಲ್ಲ? ಹಂಗೇನು ಆಗುದಲ್ಲ. ಅದು ಹಾರ್ಟ್ ಬಿಮಾರಿ ಇದ್ದವಂಗ ಹೇಳಿದ್ವಿ ನಾವು. ಅದಿಲ್ಲ ಹಿಂಗ ಲಕ್ಷ 5 ಲಕ್ಷ 10 ಲಕ್ಷದ್ದು ಹಿಂಗ ಹತ್ತೈತಿ ಅಂದ್ರ ಮತ್ತೇನು ಹಿಂಗ ಸಾಕ 10 ಲಕ್ಷ ರೂಪಾಯಿ ಬಂದವಂದ್ರ ಸಾಕ ಆರಾಮ್ ಮಸ್ತನಾಗಿರ್ತೀನಿ ಅಂತ ತೃಪ್ತ ಆಗಿಬಿಡ್ತಾನವ. ಹೌದಲ್ಲ? ಇದನ್ನು ಬಿಟ್ಟು ಈ ನಮ್ಮ ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ನ ಮಾಡಿದ್ವಿ ನೀನು ಅಂದ್ರೆ ದೇವೇಗೌಡನ ಗತಿ ಒಮ್ಮೆ ಬೈ ಚಾನ್ಸ್ ಬತ್ತಪ್ಪ ನೀನು. ಮತ್ತೇನು ನೋಡ್ತೀವಿ, ಈ ದೇಶದ ರಾಜ ಅಂದ್ರ ಬರೀ 10 ಲಕ್ಷಕ್ಕೆ ಇಟ್ಟು ತಂದಿದ್ದವ. ಅದು ಎಂತ ತೃಪ್ತಿ ಆಗ್ಬೇಕಾದ? ಹೌದಲ್ಲ? ಯಾಕೆ ಇಡೀ ದೇಶದ ರಾಜನ ಅಂದಾಗ ಮತ್ತು ಎಷ್ಟು ತೃಪ್ತಿ ಆಗಬೇಕು. ಹಂಗ ಈ ರೀತಿ ಇದನ್ನು ಕೂಡ ಇದು ಹೊರಗಿಂದ ಬಂದದ್ದ. 10 ಲಕ್ಷ ಲಾಟ್ರಿದನ್ನು ಬೇಡ ಈ ದೇಶದ ಪ್ರೈಮ್ ಮಿನಿಸ್ಟರ್ ಅಂದ್ರೂ ಕೂಡ ಇವು ತೃಪ್ತಿ ಆಗ್ಯಾವಿಲ್ಲ? ತೃಪ್ತಿ ಆಗ್ಯಾವ. ತೃಪ್ತಿ ಉಂಟು ಮಾಡಿದರೂ ಕೂಡ ಇವು ನೂನ ಆದ ಮಾತ್ರ ಅನೂನ್. ಯಾಕತ್ ಕೇಳಿದ್ರೆ
ನ ಸುಖಂ ದೇವರಾಜಸ್ಯ ನ ಸುಖಂ ಚಕ್ರವರ್ತಿನಃ ಯತ್ ಸುಖಂ ವೀತರಾಗಸ್ಯ ಮುನೇರೇಕಾಂತವಾಸಿನಃ ಅಂತ ಹೇಳ್ಯಾರ. ಮುನೇರೇಕಾಂತವಾಸಿನ ಒಬ್ಬ ಜೀವನ್ಮುಕ್ತ ಏಕಾಂತದಲ್ಲಿದ್ದು ಆ ತನ್ನ ಸ್ವರೂಪಾನಂದದಲ್ಲಿ ಏನು ಹಿಂಗ ನಿರಂಕುಶ ತೃಪ್ತಿ ಏನು ಹೊಂದ್ಯಾನಲ್ಲ, ಆ ಬ್ರಹ್ಮಾಕಾರ ವೃತ್ತಿಯಿಂದ ತನಗೇನು ಆ ತೃಪ್ತಿ ಆಗ್ಯದ, ಆ ಸುಖ ನ ಸುಖಂ ದೇವರಾಜ, ದೇವತೆಗಳ ಮೇಲೆ ರಾಜ. ಆ ಇಂದ್ರದೇವನಿಗೂ ಇಲ್ಲಿದು ಇವನಿಗೆ ಆದದ್ದು. ನ ಸುಖಂ ಚಕ್ರವರ್ತಿನ, ಈ ದೇಶದ ರಾಜ ಇವಗೂ ಇಲ್ಲ. ಮನುಷ್ಯರ ಮೇಲೆ ರಾಜ, ಅವನು ದೇವತೆಗಳ ಮೇಲೆ ರಾಜ. ಇವ್ರಿಬ್ಬರಿಗೆ ಅವನು ಸರಿ ಸಮಾನವಾದ ತೃಪ್ತಿ ಇವ್ರಿಗಿಂತ ಪದವಿ ಬಂದರೂ ಕೂಡ ಇಲ್ಲ. ಯಾಕಂದ್ರ ಇವು ಎಲ್ಲ ಸಾಂಕುಶ ಅದಾವ. ಸಾಂಕುಶ ಅಂದ್ರೆ ಅಂಕುಶ ಅಂದ್ರೆ ಗೊತ್ತೈತೆ ನಿನಗೆ? ಆನಿನ ಮನಸ್ತೈತೆ ಅದ, ಅದು ಒಂದು ಇಟ್ಟ ಇರ್ತೈತಿ. ಹಿಂಗ್ ಮಾಡಿ ಜರ ಇಲ್ಲಿ ಆನಿ ತಲೆ ಮೇಲೆ ಇಟ್ರೆ ಹಿಂಗ್ ಮಾಡ್ಬೇಕು, ಆ ಕಳ್ಳ ಐತಿ ಇಲ್ಲಿ. ಆ ಅಂಕುಶ ಮಣಿಕತ್ತಿಲ್ಲ. ಹಂಗ ಇವನು ಕೂಡ ನಮ್ಮ ತಿಳಿ ನಿನ್ ಮ್ಯಾಲೆ ಆದ್ರೆ ನೀನು ಈ ನಮ್ಮ ದೇಶದ ರಾಜನ್ ಮಾಡಿ ಅವತ್ತು ತಿಳಿ. ಚೈನಾ ಬಂದು ಬಾಂಬ್ ಹಾಕ್ಲಾಕ್ ಶುರು ಮಾಡ್ತಂದ್ರೆ ಏನ್ ಮಾವನಿ ಅಪ್ಪೋ ಆಯ್ತು ಮತ್ತೆ ಮಾಡ್ತೀನಿ ಅಂಕುಶ್ ಬತ್ತ. ಹೌದಾ ಇಲ್ಲ? ಬೇರೆ ದೇಶ ವಾರ್ ಮಾಡ್ತಂದ್ರ ಏನ್ ಮಾಡಾವಲ್ಲಿ? ಆ ಇಂದ್ರದೇವನು ಕೂಡ ಓಡಾಡ್ಯಾನ, ಶುಂಭರ ಕೈಯಾಗಿ ಸಿಕ್ಕೊಂಡು ಒದ್ದಾಡ್ಯಾರ. ಹಿಂಗಾಗಿ ಇವು ಎಲ್ಲ ಸಾಂಕುಶ ಅದಾವ್. ಆದ್ದರಿಂದ ಇವನ ಮೇಲೆ ಅಂಥದ್ದು ಯಾವುದು ಬರೋದಿಲ್ಲನು ಹೋಗಂಗಿಲ್ಲ. ಯಾಕಂದ್ರೆ ಅದಕ್ಕೆ ಯಾವಾಗಲೂ ನಿರಂಕುಶ ತೃಪ್ತಿ ಅಂತ ಹೇಳ. ಈ ರೀತಿ 7 ಅವಸ್ಥೆಗಳು, ಜೀವನಿಗೆ 7 ಅವಸ್ಥೆಗಳು ಅವನು ಪರಿಭಾವಿಸಿ ನೋಡಿರೆ ಬಂಧರಹಿತ ಆಗೇ ಬಿಡ್ತಾರೆ. ಜೈ ಮಂಗಲಂ, ಜೈ ನಮ ಪಾರ್ವತಿ ಹರ.